ಯಾವ್ದಾದ್ರು ಕೆಫೆಗೆ ಹೋಗ್ಬಿಟ್ಟು ಯು ಥಾಟ್ ಇಟ್ ವಾಸ್ ಏನ್ ಗುರು ಹೈಪ್ ಆಗ್ಯಾವ ಹಾಗೆ ಅನ್ಸಿದೆ ಯಾವ ಕೆಫೆ ಅದೇ ನಿಮ್ಗೆ ಅದೇ ಬೇಕು. ನನಗೂ ಅದೇ ಬೇಕಾಗಿದೆ. ಯಾವ ಕೆಫೆ? ಓಕೆ, ಕೆಫೆ ಹೆಸರು ಹೇಳ್ಬೇಡಿ, ಯಾವ ಏರಿಯಾನಲ್ಲಿದೆ, ಯಾವ ತರ ಕಾಣಿಸುತ್ತೆ, ಏನಿದೆ, ಎಸ್ಥೆಟಿಕ್ಸ್. ಯಶವಂತಪುರದಲ್ಲಿದೆ. ಫುಡ್ ವ್ಲಾಗರ್, ನೀವ್ ಹೇಗ್ ಡಿಸೈಡ್ ಮಾಡ್ತೀರಾ ಈ ಜಾಗಕ್ಕೆ ಹೋಗ್ಬೇಕು ಅಂತ, ಅಥವಾ ನಿಮ್ಗೆ ಹೇಗ್ ಗೊತ್ತಾಗುತ್ತೆ ಈ ತರ ಹೊಸ ಜಾಗ ಬಂದಿದೆ ಅಂತ? ಹೊಸ ಜಾಗ ಅನ್ನೋದಕ್ಕಿಂತ ಹಳೆ ಜಾಗ ಚೆನ್ನಾಗಿರುತ್ತೆ. ಹೊಸ ಜಾಗ ಬರ್ತಾನೆ ಇರುತ್ತೆ, ದಿನಕ್ಕೊಂದು ಬರ್ತಾ ಇರುತ್ತೆ. ಬಟ್ ಹಳೆ ಜಾಗ ಯಾವತ್ತು ಏನಾಗುತ್ತೋ ಮುಚ್ಚೋಗುತ್ತೋ ಗೊತ್ತಿಲ್ಲ ನಮ್ಗೆ. ಮಂಡ್ಯ ಮಿಠಾಯಿ ವೈರಲ್ ಆಯ್ತು ನಾನ್ ಮಾಡಿದ್ಮೇಲೆ. ಅಂದ್ರೆ ತುಂಬಾ ಜನ ಮಾಡಿದ್ದಾರೆ, ನಾನ್ ಮಾಡಿದಾಗ ತುಂಬಾ ಪಿಕ್ ಹೋಯ್ತು. ನನಗೆ ಗೊತ್ತಿರಂಗೆ ಅದು 10 million ವ್ಯೂಸ್ ಹೋಯ್ತು. ಸೊ ಅದು ಬಂದು ಹೋದ್ಮೇಲೆ ಗೊತ್ತಾಯ್ತು ಅದು ಹೇಗಿದೆ, ಒಳಗಡೆ ಏನೇನು ಆಗ್ತಿದೆ ಅನ್ನೋದು ನನಗೊಂದು ಐಡಿಯಾ ಬಂತು. ಸೊ ಅದಾದ್ಮೇಲೆ ನಾನು ಅದರಿಂದ ಆಚೆ ಬಂದೆ. ಅದಾದ್ಮೇಲೆ ನಮಗೂ ಸ್ವಲ್ಪ ಹೇಳಿಪ್ಪ, ನಮ್ಮ ಜನಕ್ಕೂ ಸ್ವಲ್ಪ ಗೊತ್ತಾಗ್ಲಿ. ಈ ನಡುವೆ ನಾರ್ತ್ ಇಂಡಿಯನ್ ಫುಡ್ ರಿವ್ಯೂವರ್ಸ್ ತುಂಬಾ ಆಗೋಗಿದಾರಲ್ಲ, ಓಯ್ ಹೋಯ್ ಹೋಯ್ ಮಕ್ಕನ್ವೋ ಅನ್ಕೊಂಡು. ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ ಈ ತರ ಒಂದು ವಿಡಿಯೋ ಮಾಡ್ಬೇಕು ಅಂತ? ಬಟ್ ಒಂದೊಂದು ವೆಜಿಟೇರಿಯನ್ ಹಿಂಗಿದ್ಯಾ, ಇಷ್ಟೊಂದು ಚೆನ್ನಾಗಿದ್ಯಾ, ಪರವಾಗಿಲ್ಲ ಅಂತ ನನಗೂ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ವೆಜ್ನು ತುಂಬಾ ಚೆನ್ನಾಗಿರುತ್ತೆ. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ. ಚೆನ್ನಾಗಿ ಬಿರಿಯಾನಿ ತಿಂದ ಮೇಲೂ ಇವ್ರ ವಿಡಿಯೋಸ್ ನೋಡಿದ ತಕ್ಷಣ ನಿಮಗೆ ಹೊಟ್ಟೆ ಹಶು ಆಗೋದಂತೂ ಗ್ಯಾರಂಟಿನೇ, ಅದು 30 seconds ಅಲ್ಲಿ. ಇವರು ಒಂದು ಕೆಫೆ ಬಗ್ಗೆ ಹಾಕಿದ ತಕ್ಷಣನೇ ಆ ಕೆಫೆ ವೈರಲ್ ಆಗೋದು ಗ್ಯಾರಂಟಿನೇ. ಬಟ್ ಇವತ್ತು ಒಂದು ಪ್ರಶ್ನೆ ನಮಗೆ ಉತ್ತರ ಸಿಗಲೇಬೇಕಪ್ಪ. ಈಸ್ ಹಿ ರಿಯಲಿ ಅ ಫುಡಿ ಆರ್ ಅ ವೆರಿ ವೆರಿ ಸ್ಮಾರ್ಟ್ ಬಿಸ್ನೆಸ್ ಮ್ಯಾನ್? ಇನ್ಸ್ಟಾಗ್ರಾಮಲ್ಲಿ ನಿಜವಾದ ಹೆಸರಂತೂ ಹಾಕಿಲ್ಲ. ನಾನು ಅವ್ರನ್ನ ಮಾತಾಡಿಸಿದಾಗೂ ಅಯ್ಯೋ ನಿಜವಾಗ್ಲೂ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತಾನೆ ಅವ್ರನ್ನ ಕರೆದಿದ್ದು ನಾನು. ಬಟ್ ಇವತ್ತು ನನ್ನ ಜೊತೆ ಸ್ಟುಡಿಯೋನಲ್ಲಿ ಕೂತಿದ್ದಾರೆ ಮಿಸ್ಟರ್ _URBI ಊರ್ಬಿ ಅಂತ ವೆರಿ ಫೇಮಸ್ ಆಗಿರುವ ಚೇತನ್ ಅವರು. ನಮಸ್ಕಾರ ಚೇತನ್ ಅವರೇ, ಅಂಡ್ ವೆರಿ ವೆರಿ ವಾರ್ಮ್ ವೆಲ್ಕಮ್ ಟು ಮೈ ಶೋ. ಥ್ಯಾಂಕ್ ಯು. ಓಕೆ, ಸೊ ಆ ಕ್ವೆಶ್ಚನ್ ನಾನು ನಿಮಗೆ ಕೇಳಲೇಬೇಕು. ಆರ್ ಯು ರಿಯಲಿ ಅ ಫುಡಿ? ಅಥವಾ ನಿಮಗೂ ಗೊತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಫುಡ್ ಕಾಂಟೆಂಟ್ ತುಂಬಾ ಚೆನ್ನಾಗಿ ಓಡುತ್ತೆ ಅಂತ, ಅದಕ್ಕೋಸ್ಕರ ಫುಡ್ ಕಾಂಟೆಂಟ್ ಮಾಡೋಕೆ ಶುರು ಮಾಡಿದ್ರ ನೀವು? ಆ ಥರ ಏನಿಲ್ಲ ಮೇಡಮ್. ನಾನು ಫುಡ್ಡಿ ಅನ್ನೋದಕ್ಕಿಂತ ನನಗೆ ಎಕ್ಸ್ಪ್ಲೋರ್ ಮಾಡೋದಂದ್ರೆ ತುಂಬಾ ಇಷ್ಟ. ಓಕೆ, ನಾನು ಅವಾಗಿಂದಾನು ಸ್ವಲ್ಪ ಸೆಲೆಕ್ಟಿವ್ ಆಗಿ ತಿಂತಿದ್ದೆ. ಸೊ ಇಲ್ಲ ಹಂಗೆ ತಿನ್ನಬಾರ್ದು ಅಂತ ಸ್ವಲ್ಪ ಟ್ರೈ ಮಾಡೋಣ ಅಂತ ನಾನು ಹೆಜ್ಜೆ ಇಕ್ಕಿದ್ದೇನೆ ಈ ಮಿಸ್ಟರ್ ಊರ್ಬಿ ಅನ್ನೋ ಪೇಜ್. ಸೊ ಎಲ್ಲ ಟ್ರೈ ಮಾಡ್ತಾ ಇರ್ತೀವಿ. ಅಲ್ಲ, ಐ ಹ್ಯಾವ್ ಟು ಸೇ, ಉಪ್ಪಿಗಿಂತ ಬೇರೆ ರುಚಿ ಇಲ್ಲ. ಎಂತ ಒಂದು ಹೆಸರನ್ನ ಇಟ್ಕೊಂಡಿದ್ದೀರಾ ನೀವು. ಜನರಲ್ ಆಗಿ ಜನ ಚಿಕ್ಕದಾಗಿ ಇಟ್ಕೊಳ್ತಾರೆ, ನೀವು ಇಷ್ಟುದ್ದ ಇಟ್ಟಿದ್ದೀರಲ್ವಾ ನಿಮ್ಮ ಹೆಸರನ್ನ ಇನ್ಸ್ಟಾಗ್ರಾಮ್ ಅಲ್ಲಿ. ಯಾಕೆ? ಟೆಲ್ ಮಿ ದ ಸೀಕ್ರೆಟ್ ಬಿಹೈಂಡ್ ಯುವರ್ ಯೂಸರ್ ನೇಮ್. ಅಂದ್ರೆ ಆ ನೇಮ್ ನನಗೆ ತುಂಬಾ ಇಷ್ಟ ಆಯ್ತು. ಇವಾಗ ಒಂದು ಕಂಟೆಂಟ್, ಅದು ನಾನು ಹೋಗ್ತಾ ಇರೋ ಕಂಟೆಂಟ್ಗೆ ಆ ನೇಮ್ ನನಗೆ ಆಕ್ಚುಲಿ ಜೆನ್ಯೂನ್ ಆಗಿ ಅದು ನನಗೆ ಫಸ್ಟ್ ಅದೇ ಥಾಟ್ ಬಂದಿದ್ದು. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅನ್ನೋದು, ಅದು ಕರೆಕ್ಟ್ ಆಗಿ ಇರುತ್ತೆ ಆ ನೇಮ್ ಅನ್ನೋದು. ಯಾಕೋ ಆಳವಾಗಿ ನಂಬಿಕೆ ಬಂದ್ಬಿಡ್ತು ನನಗೆ. ತುಂಬಾ ಜನ ಏನೇನೋ ಯಾವ್ದಾದ್ರು ಸಜೆಸ್ಟ್ ಮಾಡೋರು ನನ್ನ, ಬಟ್ ನನಗೆ ಯಾಕೋ ಈ ನೇಮೇ ಬೇಕು ಅನ್ನೋ ಥರ. ಬಟ್ ತುಂಬಾ ದೊಡ್ಡದು, ನೀವು ಹೇಳ್ದಂಗೆ ತುಂಬಾ ದೊಡ್ಡದೇ ಅದು. ಸೊ ಆಮೇಲೆ ಹಂಗೆ ನನ್ನ ಬ್ರದರ್ ನನಗೆ ಹೆಲ್ಪ್ ಮಾಡ್ದ, ಅದನ್ನ ಶಾರ್ಟ್ ಆಗಿ ಊರ್ಬಿ ಅಂತ ಇಡು, ಮಿಸ್ಟರ್ ಊರ್ಬಿ ಅಂತ ಇಡು ಅನ್ನೋದು. ಅದನ್ನ ಶಾರ್ಟ್ ಮಾಡಿದ್ದು ಅವನೇ ಆಕ್ಚುಲಿ, ನನ್ನ ಬ್ರದರ್, ಓನ್ ಬ್ರದರ್, ಮಿಸ್ಟರ್ ಊರ್ಬಿ. ಓಕೆ, ಸೊ ನೀವು ಫಸ್ಟ್ ರಿವ್ಯೂ ಮಾಡಿರುವ ಮೊದಲನೆಯ ಮೀಲ್ ಯಾವುದು ಅಂತ ನಿಮಗೆ ಗೊತ್ತಿದ್ಯಾ? ರಿವ್ಯೂ ಮಾಡಿದ ತಕ್ಷಣ ನಿಮ್ಗೆ ಅನ್ನಿಸ್ತಾ ಓಕೆ ದಿಸ್ ಕ್ಯಾನ್ ಆಕ್ಚುಲಿ ಗೋ ಸಮ್ವೇರ್ ಅಂತ? ನಾನು ಫಸ್ಟ್ ಟ್ರೈ ಮಾಡಿದ್ದು ಬಂದು ಬಿರಿಯಾನಿನೇ ಆಕ್ಚುಲಿ. ಅದು ಅವರು ಮದರ್ ಮತ್ತೆ ಅವ್ರ ಸನ್ ಮಾಡಿದ್ದು. ಸೊ ಅದು ತಿಂದಿದ ತಕ್ಷಣ ಜೆನ್ಯೂನ್ ಆಗೇ ಗೊತ್ತಾಗ್ಬಿಡುತ್ತೆ. ಅದು ನಮ್ಮ ಮನೇಲಿ ಹಿಂಗೆ ತಿಂದ್ರೆ ಹೆಂಗಿರುತ್ತೆ, ಹೆವಿ ಅನ್ಸಲ್ಲ, ಎಷ್ಟು ಬೇಕಾದ್ರೂ ತಿನ್ಬೋದು, ತಿಂದಿದ್ ಫೀಲು ಇರಲ್ಲ, ಲೈಟ್ ಆಗಿರುತ್ತೆ, ಅಷ್ಟೊಂದು ತಿಂದಿರ್ತೀವಿ ಆದ್ರೆ. ಸೊ ಆ ತರ ಒಂದು ಫೀಲ್ ಕೊಡ್ತು. ಸೊ ತುಂಬಾ ಚೆನ್ನಾಗಿತ್ತು. ಅದನ್ನ ನೋಡಿದಾಗಲೇ ನನಗೆ ಅನ್ಸಿದ್ದು. ಬಟ್ ಅದು ಅಷ್ಟು ನಾನು ಹಾಕಿದ ಫಸ್ಟ್ ಕಂಟೆಂಟ್ ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಬರುತ್ತೆ ಅಂತ ನನಗೆ ಸತ್ವಲ್ಲ ಗೊತ್ತಿರಲಿಲ್ಲ. ನಿಜವಾಗ್ಲೂ ವಾಸ್ ದಟ್ ಅ ಫಸ್ಟ್ ರೀಲ್ ಯು ಅಪ್ಲೋಡೆಡ್? ಹೌದು. ಅಂಡ್ ಎಷ್ಟು ಓಡ್ತು ಆ ಟೈಮಲ್ಲಿ? 1 million. ವಾವ್! ಯಾವಾಗಿಂದ ಶುರು ಮಾಡಿದ್ರಿ ನೀವು ನಿಮ್ಮ ಈ ಕಾಂಟೆಂಟ್ ಕ್ರಿಯೇಷನ್ ಜರ್ನಿನ? 2 years ಬ್ಯಾಕ್ ಅಕ್ಟೋಬರ್ ಮಂತ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಸೊ ಅದು ಆಗ್ದಾಗ್ಲೇ ನನಗೆ ಗೊತ್ತಿಲ್ಲ, ನಾನು ನಿಜ ಅಷ್ಟೊಂದು ಹೋಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಎಲ್ಲರೂ ಶಾಕ್ ಆದ್ರು. ಸೊ ಅಷ್ಟು ಚೆನ್ನಾಗಿ ಹೋಗಿದ್ದ ಆ ರೀಲ್ ನೋಡಿ. ಯಾವ ಬಿರಿಯಾನಿ ಅಪ್ಪ ಇದು? ಅಮ್ಮ ಮಗ ಮಾಡಿರೋ ಬಿರಿಯಾನಿ, ಪ್ಲೀಸ್ ನಮಗೂ ಸ್ವಲ್ಪ ಹೇಳಿ. ಅದು ಬಂದು ಹಾಸನಾಗ ಹೋಗ್ತಿದ್ವಿ ನಾವು. ಸೊ ಅಲ್ಲಿ ಒಂದು ಟ್ರೈ ಮಾಡಿದ್ವಿ. ಅದು ಬಂದು ಬೆಂಗಳೂರು ಕೆಫೆ ಅಂತ ಏನೋ ಇತ್ತು ಅದ್ರ ನೇಮ್. ಸೊ ತುಂಬಾ ಚೆನ್ನಾಗಿತ್ತು ಬಿರಿಯಾನಿ. ಬೇಸ್ಮೆಂಟ್ ಅಲ್ಲಿ ಇದೆ ಅದು ಅಂಗಡಿ. ಸೊ ಚೆನ್ನಾಗಿತ್ತು. ಆ ಊರಲ್ಲಿ ಅದು ಫೇಮಸ್. ಸೊ ಟ್ರೈ ಮಾಡಿದ ತಕ್ಷಣ ತುಂಬಾನೇ ಇಷ್ಟ ಆಯ್ತು. ಬಟ್ ಅದು ಸ್ಟಾರ್ಟ್ ಮಾಡ್ಬೇಕಾದ್ರೆ ಅದು ಅಷ್ಟು ಚೆನ್ನಾಗಿ ಹೋಗುತ್ತಾನೋ ಅಷ್ಟು ಐಡಿಯಾ ಇರಲಿಲ್ಲ. ಸೊ ನೀವು ಬೈ ಮಿಸ್ಟೇಕ್ ಆಗಿ ಫುಡ್ ಕಾಂಟೆಂಟ್ ಕ್ರಿಯೇಟರ್ ಆಗಿರೋದಾ ಇದು? ಇಲ್ಲ, ಮಿಸ್ಟೇಕ್ ಅಂತ ಇಲ್ಲ. ನನ್ ಏನ್ ಮಾಡ್ಬೇಕು ಅಂತ ತುಂಬಾ ಇತ್ತು. ಲೈಕ್ ನನಗೆ ಫ್ಯಾಷನ್ ಅದು ತುಂಬಾ ಇಷ್ಟ. ಸೊ ಅದಕ್ಕಂತಾನು ಟ್ರೈ ಮಾಡಿದ್ದೀನಿ. ಅದಕ್ಕಂತ ಪೇಜ್ ನಾನು ಸ್ಟಾರ್ಟ್ ಮಾಡಿ ಟ್ರೈ ಮಾಡಿದ್ದು ಉಂಟು. ಅದಾದ್ಮೇಲೆ ಇನ್ನ ಕಾಮನ್ ಆಗಿ ನೋಡ್ರೆ ಫುಡ್.
ಸೊ ಫುಡ್ ಸ್ಟಾರ್ಟ್ ಮಾಡ್ದಾಗ್ಲೇನೆ ಅದು ಇನ್ನ ಬೇಗ ಕನೆಕ್ಟ್ ಆಗ್ಬಿಡ್ತು ಪೀಪಲ್ಗೆ, ಬೇಗ ಕನೆಕ್ಟ್ ಆಗಕ್ಕಾಯ್ತು ನನ್ನ ಕೈಲಿ. ಸೊ ಹಂಗೆ ಸ್ಟಾರ್ಟ್ ಮಾಡಿದ್ದು. ಅಲ್ಲ, ಕಾಂಟೆಂಟ್ ಕ್ರಿಯೇಷನ್ನೇ ಮಾಡಬೇಕು ಅನ್ನೋ ಯೋಚನೆ ನಿಮ್ಮಲ್ಲಿ ಇತ್ತಾ, ಅಥವಾ ನೀವು ಆಲ್ರೆಡಿ ಕೆಲಸ ಮಾಡ್ತಿದ್ದೀರಾ, ಓಕೆ ಇದು ಕೂಡ ಒಂದು ಟೈಮ್ ಪಾಸ್ ತರ ಮಾಡೋಣ ಅಂತ ಯೋಚನೆ ಮಾಡಿದ್ದ ನೀವು? ಹಂಗೇನೆ. ಸೊ ನಂದು ಅಂತ ಒಂದು ಹೆಸರು, ಈಗ ನಾನು ಇಲ್ಲಿ ಬರೋಕ್ಕೂ ಒಂದು ಕಾರಣ ಬೇಕು. ಸೊ ಆ ಕಾರಣ ಕ್ರಿಯೇಟ್ ಆಗಿದ್ದೆ ಹಂಗೇನೆ. ಸೊ ನಾನು ಬೇಸಿಕ್ಲಿ ನಾನು ಸ್ಟಾರ್ಟ್ ಮಾಡಬೇಕು ಅಂತಾನೆ ಮಾಡಿದ್ದು, ಏನಾರು ಒಂದು ಮಾಡಬೇಕು ಅಂತಾನೆ. ಸೊ ಆಗ ಸ್ಟಾರ್ಟ್ ಮಾಡಿದ್ದೆ ಅದು. ಅಲ್ಲ ಕಣ್ರಿ, ಹುಡುಗರು ಆಕ್ಚುಲ್ ಆಗಿ ನೋಡ್ಬೇಕು ಅಂದ್ರೆ ವೆನ್ ಯು ಪುಟ್ ದೀಸ್ ಎಸ್ಥೆಟಿಕಲಿ ಲುಕಿಂಗ್ ಪಿಕ್ಚರ್ಸ್, ಮಾಡೆಲ್ ಆಗಿ ತುಂಬಾ ಚೆನ್ನಾಗಿ ಏನೋ ಕಾಣಿಸ್ತೀರಾ ನೀವು, ಫ್ಯಾಷನ್ ಕೂಡ ನಿಮಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಯಾವತ್ತೂ ಯೋಚನೆ ಮಾಡಿಲ್ಲ ಈ ತರ ಮಾಡೆಲ್ ಆಗಿ ಒಂದು ಈ ತರದ್ದು ಒಂದು ಕಾಂಟೆಂಟ್ ಕ್ರಿಯೇಷನ್ ಮಾಡಬೇಕು ಅಂತ? ನಾನು ಟ್ರೈ ಮಾಡಿದ್ದೀನಿ, ಮಾಡ್ಲಿಂಗು ಟ್ರೈ ಮಾಡಿದ್ದೀನಿ. ಸೊ ಅದಾದ್ಮೇಲೆ ಫ್ಯಾಷನ್ಗೆ ಅಂತ ಒಂದು ಪೇಜು ಇಟ್ಟೆ. ಸೊ ನನ್ನ ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ ಮಾಡ್ಲಿಂಗ್ ನಾನು ಏನು ಗೊತ್ತಿಲ್ದಿರಾನೆ ಫಸ್ಟ್ ನಾನು ಕಾಲಿಕ್ಕಿದ್ದು. ಸೊ ಅದು ಬಂದು ಹೋದ್ಮೇಲೆ ಗೊತ್ತಾಯ್ತು ಅದು ಹೇಗಿದೆ ಒಳಗಡೆ ಏನೇನು ಆಗ್ತಿದೆ ಅನ್ನೋದು ನನಗೊಂದು ಐಡಿಯಾ ಬಂತು. ಸೊ ಅದಾದ್ಮೇಲೆ ನಾನು ಅದರಿಂದ ಆಚೆ ಬಂದೆ. ಅದಾದ್ಮೇಲೆ ನಮಗೂ ಸ್ವಲ್ಪ ಹೇಳಿಪ್ಪ, ನಮ್ಮ ಜನಕ್ಕೂ ಸ್ವಲ್ಪ ಗೊತ್ತಾಗ್ಲಿ ವಾಟ್ ಇಸ್ ಹ್ಯಾಪನಿಂಗ್ ಇನ್ ದ ಮಾಡೆಲಿಂಗ್ ಇಂಡಸ್ಟ್ರಿ. ಸೊ ಅಂದ್ರೆ ಎಲ್ಲ ಅಂತಿಲ್ಲ, ನಾವು ಹೋಗೋ ಪಾತ್ ಮೇ ಬಿ ಸರಿ ಇಲ್ವೇನೋ ಇದ್ರಲ್ಲಿ. ಅದಾದ್ಮೇಲೆ ಫ್ಯಾಷನ್ಗೆ ಅಂತ ಸ್ಟಾರ್ಟ್ ಮಾಡಿದೆ. ಫ್ಯಾಷನ್ ಯೂಶಲಿ ಸ್ಟಾರ್ಟ್ ಮಾಡಿದಾಗ ಈ ಪ್ರತಿಯೊಂದು ನಾವೇ ಇನ್ವೆಸ್ಟ್ ಮಾಡಬೇಕು. ಒಂದ್ರ ಬಗ್ಗೆ ಹೇಳ್ತೀವಿ ಅಂದ್ರೆ ನಾವು ಪರ್ಚೇಸ್ ಮಾಡ್ಬೇಕು, ನಾವು ಹೇಳಬೇಕು, ಆ ಥರ ಎಲ್ಲ ಇರುತ್ತೆ. ತುಂಬಾ ಇನ್ವೆಸ್ಟ್ ಇರುತ್ತೆ. ಲೈಟ್ಸ್ ಆಗಿರ್ಬೋದು, ಕ್ಯಾಮ್ರಾ, ಆಮೇಲೆ ಮೈಕ್ ಆಗಿರ್ಬೋದು, ಎಲ್ಲದಕ್ಕೂ ಇನ್ವೆಸ್ಟ್ಮೆಂಟ್ ಬೇಕು. ಸೊ ನಾನು ಮಾಡಿದ ಟೈಮಲ್ಲಿ ನನ್ನ ಹತ್ರ ಅಷ್ಟು ಇನ್ವೆಸ್ಟ್ ಮಾಡೋಕ್ಕೂ ನನಗೆ ಅಷ್ಟಿಲ್ಲ. ಸೊ ಆ ಥರ ಇದ್ದಾಗ ಆದಷ್ಟು ಸ್ಟಾರ್ಟ್ ಮಾಡಿದೆ. ಬಟ್ ನನಗೆ ಅದು ಪರ್ಫೆಕ್ಟ್ ಆಗಿಲ್ಲ ಅಂದರೆ ಅದು ಹೋಗಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಬಿಕಾಸ್ ನಮ್ಗೆ ಗೊತ್ತಾಗುತ್ತಲ್ಲ ಯಾವ್ದು ಜನಕ್ಕೆ ಇಷ್ಟ ಆಗುತ್ತೆ, ಯಾವ್ದು ಇಷ್ಟ ಆಗಲ್ಲ. ಇವಾಗ ಒಂದು ವಿಡಿಯೋ ನೀಟಾಗಿ ಕ್ಲಾರಿಟಿ ಇದ್ರೇ ಜನ ನೋಡೋದು. ಸೊ ಆ ಥರ ಇದ್ದಾಗ ನನಗೆ ಅದು ಹೋಗಲ್ಲ ಅನ್ನೋದು ನನಗೆ ಎಲ್ಲೋ ಒಂದು ಥಾಟ್ ಬಂತು. ಸೊ ಅದಾದ್ಮೇಲೆ ಮತ್ತೆ ಡ್ರಾಪ್ ಆಗಿದ್ದಾಗ ಯೋಚನೆ ಮಾಡಿ ಇದೊಂದು ಸ್ಟಾರ್ಟ್ ಮಾಡಿ ಸೊ ಇವಾಗ ಚೆನ್ನಾಗಿ ಹೋಗ್ತಿದೆ. ಸೊ ವಿತೌಟ್ ಇನ್ವೆಸ್ಟ್ಮೆಂಟ್ ಕಾಂಟೆಂಟ್ ಕ್ರಿಯೇಷನ್ ಅನ್ನ ಶುರು ಮಾಡಿ ನೀವು ಈಗ ಫುಲ್ ಆನ್ ಜನಗಣ ಅಂತ ದುಡ್ಡು ಎಣಿಸ್ಕೊಳ್ತಾ ಇದ್ದೀರಾ, ಏನ್ ಕಥೆ? ಹಾಗೇನಿಲ್ಲ ಮೇಡಮ್, ಇದರಲ್ಲೂ ಇನ್ವೆಸ್ಟ್ಮೆಂಟ್ ಬೇಕು. ಅಂದ್ರೆ ಟಕ್ ಅಟ್ ಎ ಟೈಮ್ ನೀವು ಇನ್ವೆಸ್ಟ್ ಮಾಡಿಲ್ಲ ಅಂದ್ರೂ ಹೋಗ್ತಾ ನೀವು ಇನ್ವೆಸ್ಟ್ ಮಾಡಲೇಬೇಕು. ಲೈಟಿಂಗ್ ಆಗಿರ್ಬೋದು, ಮೈಕ್ ಆಗಿರ್ಬೋದು. ಸೊ ಇನ್ವೆಸ್ಟ್ಮೆಂಟ್ ಅಂತೂ ಬೇಕೇ ಬೇಕು. ಯಾವುದು ನೀವು ಇರೋದ್ರಲ್ಲೇ ಮಾಡ್ಬೋದು ಬಟ್ ಸ್ಟಿಲ್ ಜನ ಅಪ್ಡೇಟ್ ಆಗ್ತಾನೆ ಇದ್ದಾರೆ, ನಾವು ಅದಕ್ಕೆ ತಕ್ಕಂಗೆ ಅಪ್ಡೇಟ್ ಆಗಬೇಕು, ಓಡಬೇಕು. ಸೊ ಅದಕ್ಕೆ ತಕ್ಕಂಗೆ ನಾವು ಇನ್ವೆಸ್ಟ್ ಮಾಡಲೇಬೇಕು. ಅಂಡ್ ಈಗ ಹೇಗೆ ಡಿಸೈಡ್ ಮಾಡ್ತೀರಾ ಈ ಥರದ ಒಂದು ಕೆಫೆನ ನೀವು ಹೋಗಿ ರಿವ್ಯೂ ಮಾಡಬೇಕು ಅಥವಾ ಈ ಥರ ಒಂದು ಜಾಗನ ಹೋಗಿ ರಿವ್ಯೂ ಮಾಡಬೇಕು ಅಂತ? ಆಸ್ ಅ ಫುಡ್ ಬ್ಲಾಗರ್ ಅಂತಾನೆ ಕರಿಬೇಕು, ವ್ಲಾಗರ್, ಸಾರಿ ನೋ ಮೋರ್ ಬ್ಲಾಗರ್ಸ್. ಆಸ್ ಅ ಫುಡ್ ವ್ಲಾಗರ್ ನೀವು ಹೇಗೆ ಡಿಸೈಡ್ ಮಾಡ್ತೀರಾ ಈ ಜಾಗಕ್ಕೆ ಹೋಗಬೇಕು ಅಂತ, ಅಥವಾ ನಿಮಗೆ ಹೇಗೆ ಗೊತ್ತಾಗುತ್ತೆ ಈ ಥರ ಹೊಸ ಜಾಗ ಬಂದಿದೆ ಅಂತ? ಹೊಸ ಜಾಗ ಅನ್ನೋದಕ್ಕಿಂತ ಹಳೆ ಜಾಗ ಚೆನ್ನಾಗಿರುತ್ತೆ. ಹೊಸ ಜಾಗ ಬರ್ತಾನೆ ಇರುತ್ತೆ, ದಿನಕ್ಕೊಂದು ಬರ್ತಾ ಇರುತ್ತೆ. ಬಟ್ ಹಳೆ ಜಾಗ ಯಾವತ್ತು ಏನಾಗುತ್ತೋ ಮುಚ್ಚೋಗುತ್ತೋ ಗೊತ್ತಿಲ್ಲ ನಮಗೆ. ಸೊ ಆದಷ್ಟು ಬೇಗ ಅದನ್ನ ನಾವು ಎಕ್ಸ್ಪ್ಲೋರ್ ಮಾಡಬೇಕು. ಯಾಕಂದ್ರೆ ಅದು 50 ವರ್ಷದಿಂದ ಇದೆ ಅಂದ್ರೆ ಇದಕ್ಕೆ ಮೇಲೆ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಅದನ್ನ ನಾನು ಟೇಸ್ಟ್ ಮಾಡ್ಬಿಡ್ಬೇಕು. ಸೊ ಅದು ಒಂದು ಕಡೆ ಮೈಂಡ್ ಥಾಟ್ ಇರುತ್ತೆ. ಆಮೇಲೆ ನೀವು ಹೇಳ್ದಂಗೆ ನೋಡಿದ ತಕ್ಷಣ ಹೆಂಗೆ ಅಲ್ಲಿ ಅದು ಓಕೆ ಕಂಟೆಂಟ್ ಚೆನ್ನಾಗಿದೆಯಾ, ಹೋಗುತ್ತಾ ಇಲ್ವಾ ಅನ್ನೋದು ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದ್ರೆ ಲೈಕ್ ಅದ್ರ ಬಗ್ಗೆ ನಾವು ಹೇಳ್ದಾಗ್ಲೇನೆ. ಇವಾಗ 50 ವರ್ಷದಿಂದ ಇದೆ ಅಂದ್ರೆ ಅದಕ್ಕೆ ಸರ್ವೈವ್ ಆಯ್ತು. ಸೊ ಅದಕ್ಕೆ ತಕ್ಕಂಗೆ ಫುಡ್ ಕೊಟ್ಟಿರ್ತಾರೆ, ಅದಕ್ಕೆ ತಕ್ಕಂಗೆ ಅದನ್ನ ಮೇಂಟೈನ್ ಮಾಡಿರ್ತಾರೆ. ಆ ಕ್ವಾಲಿಟಿ ಇವತ್ತಿನವರೆಗೂ ಇರುತ್ತೆ. ಸೊ ಅದರಿಂದಾನೇ ಅದು ಅಷ್ಟು ಬೆಳೆದಿದೆ. 50 ಇಯರ್ಸ್ ಆಗಲಿ 100 ಇಯರ್ಸ್ ಆಗಲಿ ಆ ಥರ ಇದ್ದಾಗ ನಮ್ಗೆ ಅದು ಗೊತ್ತಾಗ್ಬಿಡುತ್ತೆ. ಓಕೆ ಇದು ಜನಕ್ಕೆ ಹೇಳಿದ್ರೆ ಇದು ಇಷ್ಟ ಆಗುತ್ತೆ, ಒಪ್ಕೊಂತಾರೆ. 50 ವರ್ಷನೇ ಇದೆ ಅಂದ್ರೆ ಇನ್ನೊಂದು 50 ವರ್ಷ ಇದ್ರೂ ಇರಬಹುದಲ್ವಾ? ಜನರಲ್ ಆಗಿ ನಾವು ನೋಡೋದೇನು ಅಂದ್ರೆ ಇಫ್ ಎನಿಥಿಂಗ್ ಇಸ್ ರನ್ನಿಂಗ್ ವೆಲ್, ಮಕ್ಕಳು ಆಟೋಮ್ಯಾಟಿಕ್ ಆಗಿ ಆ ಬಿಸ್ನೆಸ್ ನ ಬಂದು ಸೇರ್ತಾರೆ. ವೆದರ್ ಕ್ವಾಲಿಟಿ ವಿಲ್ ರಿಮೇನ್ ದ ಸೇಮ್, ದಟ್ ಇಸ್ ಅಂಡರ್ ಕ್ವೆಶ್ಚನ್. ಎಸ್, ಬಟ್ ಅಟ್ ಲೀಸ್ಟ್ ಜಾಗ ಆದ್ರೂ ಇದ್ದೇ ಇರುತ್ತಲ್ವಾ? ಹೌದು. ಈ ತರ ಹಿಡನ್ ಜೆಮ್ಸ್ ನ ನೀವು ಕಂಡು ಹಿಡಿದು ಅದು ಫೇಮಸ್ ಆಗಿರೋದಂದ್ರೆ ಯಾವ್ದಾದ್ರು ಇದೆಯಾ? ವೇರ್ ಪೀಪಲ್ ಇವತ್ತಿಗೂ ನಿಮ್ಮನ್ನ ಮೀಟ್ ಮಾಡಿ ನೀವ್ ಹೇಳಿದ ಜಾಗಕ್ಕೆ ಹೋದೆ ಗುರು, ಎಷ್ಟು ಚೆನ್ನಾಗಿತ್ತು ಗುರು ಅಂತ? ಆ ಥರ ಹೇಳಿದ್ದು ನನ್ನನ್ನು ಅಷ್ಟು ಬೇಗ ಹಿಡ್ದಿಲ್ಲ ನೀವು ಹೇಳ್ಬೋದು. ಬಟ್ ನನ್ನ ಅಷ್ಟು ಬೇಗ ಯಾರು ಗುರ್ತಿಡ್ದಿಲ್ಲ, ಯಾಕಂದ್ರೆ ನಾನು ಒಂದೇ ಗೆಟಪ್ಪಲ್ಲಿ ಇರಲ್ಲ. ಮೋಸ್ಟ್ ಆಫ್ ದ ಟೈಮ್ ಅಟ್ಲೀಸ್ಟ್ ಈ ನಡುವೆ ಸ್ವಲ್ಪ ರೀಲ್ಸ್ ಅಲ್ಲಿ ಮುಖ ನೋಡ್ತಾ ಇದೀವಿ, ಇಲ್ಲ ಅಂದ್ರೆ ಬರೀ ರಿವ್ಯೂಸ್ ಮಾತ್ರನೇ ಕಾಣಿಸ್ತಾ ಇರೋದು. ಸೊ ಅಷ್ಟು ಬೇಗ ಯಾರು ಕಂಡಿಡಿಯಲ್ಲ. ನಾನು ಮಾಡಿದ್ಮೇಲೆ ಅದು ವೈರಲ್ ಆಗಿದ್ದು ಉಂಟು. ಅದಾದ್ಮೇಲೆ ಅದಕ್ಕೆ ಸ್ವಲ್ಪ ಅಪೋಸ್ ಮಾಡಿದವರು ಇದ್ದಾರೆ. ಯಾಕಂದ್ರೆ ಆ ಸೇಮ್ ಬಿಸ್ನೆಸ್ ಅಲ್ಲಿ ಇರ್ತಾರೆ, ಇಲ್ಲ ಜೆನ್ಯೂನ್ ಆಗಿ ಅವ್ರಿಗೆ ಇಷ್ಟ ಇಲ್ದಿರ ಇರ್ಬೋದು, ಒಬ್ಬೊಬ್ರಿಗೆ ಇಷ್ಟ ಆಗಿರ್ಬೋದು. ಸೊ ಆ ತರ ನಾನು ನೋಡಿ ಯಾರು ಬಂದು ಹೇಳಿಲ್ಲ ಇವತ್ತಿನವರೆಗೂ. ಬಟ್ ನಾನು ಕಮೆಂಟ್ಸ್ಗಳು ಚೆಕ್ ಮಾಡಿದಾಗ ತುಂಬಾ ಜನ ವಿಸಿಟ್ ಮಾಡಿದವರು ಇದ್ದಾರೆ, ತುಂಬಾ ಜನ ಕೇಳಿದವರು ಇದ್ದಾರೆ, ಹೇಗೆ ಎಲ್ಲಿ ಮೆಸೇಜು ಅದು ಇದು ಅಂತ ತುಂಬಾ ರೆಸ್ಪಾನ್ಸ್ ಮಾಡ್ತಾರೆ. ಸೊ ಕಂಡಿಡ್ದಿಲ್ಲ ಯಾರು ನನ್ನ ಅಷ್ಟಾಗಿ. ಯಾವ ಕೆಫೆ ಬಗ್ಗೆ ಮಾತಾಡ್ತಾ ಇದಾರೆ ಅಥವಾ ಯಾವ ಜಾಗದ ಬಗ್ಗೆ ಮಾತಾಡ್ತಾ ಇದಾರೆ ಸ್ವಲ್ಪ ಹೇಳಿಪ್ಪ, ನಮ್ಗೆ ತುಂಬಾ ಇಷ್ಟ ಆಗಿ ಆ ಜಾಗ ವೈರಲ್ ಆಗಿರೋದು.
ಮಂಡ್ಯ ಮಿಠಾಯಿ ವೈರಲ್ ಆಯ್ತು ನಾನ್ ಮಾಡಿದ್ಮೇಲೆ. ಅಂದ್ರೆ ತುಂಬಾ ಜನ ಮಾಡಿದ್ದಾರೆ, ನಾನ್ ಮಾಡಿದಾಗ ತುಂಬಾ ಪಿಕ್ ಹೋಯ್ತು. ನನಗೆ ಗೊತ್ತಿರಂಗೆ ಅದು 10 ಮಿಲಿಯನ್ ವ್ಯೂಸ್ ಹೋಯ್ತು. ಸೊ ತುಂಬಾ ಚೆನ್ನಾಗಿ ಹೋಯ್ತು. ಅದು ತುಂಬಾ ಜನಕ್ಕೆ ಗೊತ್ತಿತ್ತು. ಅದು ನಾವು ಹೇಗೆ ಹೇಳ್ತೀವಿ ಅನ್ನೋದ್ರ ಮೇಲೆ ಮತ್ತೆ ಅದು ಇನ್ನ ಚೆನ್ನಾಗಿ ಹೋಗುತ್ತೆ, ಇನ್ನ ಚೆನ್ನಾಗಿ ರೆಸ್ಪಾನ್ಸ್ ಸಿಗುತ್ತೆ. ಸೊ ಆ ಥರ ಅದು ತುಂಬಾ ವೈರಲ್ ಆಯ್ತು. ಅದನ್ನ ಕೇಳಿದ್ರು. ಆಮೇಲೆ ಇನ್ನೊಂದು ಮದ್ದೂರ್ ಹತ್ರ ಒಂದು ಊರಬ್ಬಕ್ಕೆ ಹೋಗಿದ್ವಿ, ಪಟ್ಟಲ್ದಮ್ಮ ಇದ್ರದ್ದು. ಸೊ ತುಂಬಾ ಚೆನ್ನಾಗಿ ಹೋಯ್ತು ಆ ರೀಲುನು. ಅದನ್ನ ನೋಡಿ ತುಂಬಾ ಜನ ಈಗ ಊರಬ್ಬಕ್ಕೆ ಕರೀತಾರೆ. ಇಲ್ಲ ಗೆಸ್ಟ್ ಅಂತ ಅಲ್ಲ, ನಮ್ಮೂರಿಗೆ ಬನ್ನಿ ಅಂತಾರೆ. ಗೆಸ್ಟ್ ನಾಟ್, ಬಟ್ ನಮ್ಮೂರಿಗೆ ಬನ್ನಿ ಅಂತಾರೆ. ನನಗೆ ಇಷ್ಟ ಊರಬ್ಬಕ್ಕೆ ಹೋಗೋದು. ಅದಕ್ಕೆ ಎಕ್ಸ್ಪೀರಿಯನ್ಸ್ ಅದು ಮರೆಯೋಕೆ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸಕ್ಕದಾಗಿತ್ತು. ಅಷ್ಟು ಜನನ ನಾನು ಫಸ್ಟ್ ಟೈಮ್ ನೋಡಿದೆ, ಅಷ್ಟೊಂದು ಜನ ಊರಬ್ಬಕ್ಕೆ ಅಂತ. ತುಂಬಾ ಚೆನ್ನಾಗಿತ್ತು ಆ ಎಕ್ಸ್ಪೀರಿಯನ್ಸ್ ಎಲ್ಲ. ಇಲ್ಲ, ಈ ನಡುವೆ ತುಂಬಾ ವೈರಲ್ ಆಗ್ತಿರೋದು ಏನು ಅಂದ್ರೆ ಟ್ರೋಲ್ ಆಗೋದು. ಅದು ಏನು, ಫುಡ್ ರಿವ್ಯೂವರ್ಸೇ ಬೇರೆ ಫುಡ್ ರಿವ್ಯೂವರ್ಸ್ ಟ್ರೋಲ್ ಮಾಡೋದು. ಈ ಮನುಷ್ಯ ಅಲ್ಲಿಗೆ ಹೋಗಿದ್ದ, ಇಲ್ಲಿ ಚೆನ್ನಾಗಿತ್ತು ಅಂತ ಹೇಳ್ದ, ಅದಕ್ಕೆ ನಾನು ಹೋಗ್ತಾ ಇದ್ದೀನಿ, ನನಗೆ ಚೆನ್ನಾಗಿ ಅನ್ನಿಸ್ತಾ ಇಲ್ಲ ಅಂತ. ಲೈಕ್ ದೇರ್ ಇಸ್ ಫುಡ್ ವಾರ್ಸ್ ದಟ್ ಇಸ್ ಹ್ಯಾಪನಿಂಗ್, ಆರ್ ಶುಡ್ ಐ ಸೇ ಫುಡ್ ಇನ್ಫ್ಲೂಯೆನ್ಸರ್ ವಾರ್ಸ್ ದಟ್ ಇಸ್ ಹ್ಯಾಪನಿಂಗ್. ಸೊ ನಿಮಗೂ ಈ ತರ ಯಾರಾದ್ರೂ ಮೆಸೇಜ್ ಮಾಡಿದಾರಾ ಅಥವಾ ಟ್ರೋಲ್ ಮಾಡಿದಾರಾ? ಟ್ರೋಲ್ ಮಾಡಿಲ್ಲ ಯಾರು. ನನ್ನ ಪಾಯಿಂಟ್ ಲೈಕ್ ನನ್ನೇ ಟಾರ್ಗೆಟ್ ಮಾಡಬೇಕು ಅಂತ ಮಾಡಿಲ್ಲ. ನೀವ್ ಹೇಳ್ದಂಗೆ ವಾರ್ ಆ ಥರ ಮಾಡಿದವ್ರು ಇದ್ದಾರೆ, ನಾನು ನೋಡಿದ್ದೀನಿ. ಹೆಂಗೆ ಅಂದ್ರೆ ಅವ್ರು ನಮ್ಮ ರೀಲ್ನ ನೋಡ್ಬಿಟ್ಟು ಅದೇ ಜಾಗಕ್ಕೆ ಹೋಗಿ ಟ್ರೈ ಮಾಡ್ತಾರೆ, ಮಾಡ್ಬಿಟ್ಟು ಅವ್ರು ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ಬರ್ತಾರೆ. ಬಟ್ ಅವರು ಅಲ್ಲಿ ಹೋಗೋದಕ್ಕಿಂತ ಮುಂಚೆ ಅವ್ರು ಆಲ್ರೆಡಿ ತುಂಬಾ ಜನ ಅದು ರೀಲ್ಸ್ಗಳನ್ನ ನೋಡ್ಬಿಟ್ಟು ತುಂಬಾ ಜನ ಮೆನ್ಷನ್ ಮಾಡ್ತಾರೆ. ನಮ್ಮನ್ನ ಮಾಡಿರೋರೆಲ್ಲರೂ ಮೆನ್ಷನ್ ಮಾಡ್ತಾರೆ. ಬಟ್ ಅದು ಯಾಕೆ ಹಂಗೆ ಅಂತ ಗೊತ್ತಿಲ್ಲ. ಅವ್ರ ಕಮೆಂಟ್ಸ್ನ ಅವ್ರನ್ನ ಹೋಗಿ ಚೆಕ್ ಮಾಡಿ ನಾವು ಎಲ್ಲ ಸ್ವಲ್ಪ ಅವ್ರ ಬಗ್ಗೆ ನೋಡಿದಾಗ ಕಮೆಂಟ್ಸ್ ಅಲ್ಲಿ ಅವ್ರ ಬಗ್ಗೆನೇ ಇನ್ನ ಟ್ರೋಲ್, ಅವ್ರ ಬಗ್ಗೆ ಅವ್ರನ್ನೇ ಟ್ರೋಲ್ ಮಾಡಿರ್ತಾರೆ, ನಮ್ಮನ್ನ ಟ್ರೋಲ್ ಮಾಡಿರಲ್ಲ, ಅವ್ರನ್ನ ಟ್ರೋಲ್ ಮಾಡಿರ್ತಾರೆ. ಆ ಥರನೂ ನಾನು ನೋಡಿದ್ದೀವಿ. ಇದೇನು ಫುಡ್ ವಾರ್ಸ್ ಇನ್ಫ್ಲುಯೆನ್ಸರ್ಸ್ ಅಲ್ಲಿ ಈ ನಡುವೆ ನಡೀತಾ ಇರೋದು? ವಾಟ್ ಇಸ್ ದಿಸ್? ಇದು ಗ್ಯಾಂಗ್ ವಾರ್ಸ್ ತರ ಆಗೋಗಿದೆ ಇಲ್ಲಿ, ಆಯ್ತಾ? ಈ ಕಡೆ ಒಂದು ಗ್ಯಾಂಗ್ ಇರುತ್ತೆ, ಈ ಕಡೆ ಇನ್ನೊಂದು ಗ್ಯಾಂಗ್ ಇರುತ್ತೆ. ಸೊ ಇವ್ರು ಹೋಗೋ ಜಾಗಕ್ಕೆ ಬೇಕು ಅಂತ ಈ ಕೆಲಸ ನಾವು ಮಾಡ್ತಾ ಇದಾರೆ. ಏನ್ ಕತೆ ನಿಮಗೇನು ಅನ್ಸುತ್ತೆ? ಗಿವ್ ಮಿ ದಿ ಇನ್ಸೈಡ್ ಸ್ಕೂಪ್, ಕಮ್ ಆನ್. ಅಂದ್ರೆ ಮೇ ಬಿ ಇವಾಗ ನಾವು ಒಂದ್ ಚೂರ್ ಏನೋ ಕಾಣಿಸ್ಕೊಂಡಿದೀವಿ ಅಂದ್ರೆ ಓಕೆ, ಇವ್ರನ್ನ ಇಟ್ಕೊಂಡ್ ಮಾತಾಡ್ರೆ ಇನ್ನೊಂದ್ ಚೂರು ಅವ್ರು ಕಾಣಿಸ್ಕೊಬಹುದು. ಆ ಥಾಟ್ ಅಲ್ಲ ಅಷ್ಟೇ. ಪಾಯಿಂಟ್ ಅವ್ರನ್ನ ಟಾರ್ಗೆಟ್ ಮಾಡೇ ಎತ್ತಬೇಕು, ಅವ್ರನ್ನ ಆ ಥರ ಎಲ್ಲ ಇರಲ್ಲ. ಅವರು ಒಂಚೂರು ಬೆಳಿಬೇಕು ಅನ್ನೋದಕ್ಕೋಸ್ಕರ ಟಾರ್ಗೆಟ್ ಮಾಡ್ತಾರೆ ಅಷ್ಟೇ. ಅದು ಬಿಟ್ರೆ ಡೈರೆಕ್ಟ್ ಏನಿರಲ್ಲ, ಎಲ್ರಿಗೂ ಮಾಡ್ತಾರೆ. ಬಟ್ ಆಸ್ ಎ ಫುಡ್ ರಿವ್ಯೂವರ್ ಜನ ನಿಮ್ಮನ್ನ ಕರೆದು ನಿಮಗೆ ದುಡ್ಡು ಕೊಡ್ತೀವಿ, ಸ್ವಲ್ಪ ನಮ್ಮ ಜಾಗನ ರಿವ್ಯೂ ಮಾಡಿ ಅಂತ ಕೇಳಿರೋದಿದ್ಯಾ? ಕೇಳ್ತಾರೆ. ಬಟ್ ಅದರಲ್ಲಿ ನಮ್ಗೆ ಜೆನ್ಯೂನ್ ಅನ್ಸಿದ್ದು ಜೆನ್ಯೂನ್ ಆಗಿ ಹೇಳಿರ್ತೀವಿ. ಇಲ್ಲ ಅಂದ್ರೆ ಅವ್ರಿಗೆ ಕರೆದು ಹೇಳಿರ್ತೀವಿ, ಸರ್ ಈ ತರ ಇದೆ, ಇದನ್ನ ಚೇಂಜ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಕಷ್ಟನೇ, ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಅಂತ ಅವ್ರಿಗೆ ನೈಸಾಗಿ ಹೇಳಬೇಕು. ಸೊ ಅದನ್ನ ನೈಸಾಗಿ ಹಂಗೆ ಹೇಳ್ಬಿಡ್ತೀವಿ. ಅದನ್ನ ಅವ್ರು ಚೇಂಜ್ ಮಾಡ್ಕೊಂಡ್ರೆ ಅವರು ಬಿಸ್ನೆಸ್ ಅಲ್ಲಿ ಅವ್ರು ಸ್ಟಿಕ್ ಆನ್ ಆಗ್ತಾರೆ. ಇವಾಗ ಏನೇ ಆಗ್ಲಿ, ಅವ್ರು ಅಂತ ನನ್ನ ಬಿಟ್ಟು ಇನ್ನ ತುಂಬಾ ಜನ ಬ್ಲಾಗರ್ಸ್ನ ಕರೆಸಿ ಏನೇ ಪ್ರಮೋಷನ್ ಮಾಡಿದ್ರು, ಅದು ಕ್ವಾಲಿಟಿ ಆಗ್ಲಿ ಇಲ್ಲ, ಅದು ಪರ್ಫೆಕ್ಟ್ ಆಗಿಲ್ಲ ಅಂದ್ರೆ ಅದು ಸ್ಟೇ ಆಗಲ್ಲ. ಯಾವತ್ತಾದ್ರೂ ನೆಗೆಟಿವ್ ರಿವ್ಯೂ ಕೊಟ್ಟಿದ್ದೀರಾ ಯಾವ್ದಾದ್ರು ಜಾಗಕ್ಕೆ? ನೆಗೆಟಿವ್ ರಿವ್ಯೂ ಇಲ್ಲ, ವಿಡಿಯೋನೇ ಹಾಕಿಲ್ಲ. ಯಾಕೆ? ಹಾಕಕ್ಕೆ ಹೋಗಿಲ್ಲ. ಯಾಕಂದ್ರೆ ನಾನು ಹೋಗಿದ್ದ ಟೈಮ್ ಮೇ ಬಿ ಅದು ನನಗೆ, ಯಾಕಂದ್ರೆ ನಾನು ಆಗಿದ್ದ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಒಂದು ಟೈಮ್ ಹಾಸನದಲ್ಲಿ ಹಿಂಗೆ ಒಂದು ಹೋಟೆಲ್ಗೆ ಹೋದ್ವಿ. ನಾವೊಂದು 5 ಮೆಂಬರ್ಸ್ ಇದ್ವಿ. ಸೊ 5 ಮೆಂಬರ್ಸ್ ಅಲ್ಲಿ ಒಂದು 2 ಮೆಂಬರ್ಸ್ಗೆ 3 ಮೆಂಬರ್ಸ್ಗೇನೋ ಆ ಫುಡ್ ನಮ್ಗೆ ಯಾಕೋ ಅದು ಹೋಗಿದೆ ಅನ್ನೋ ತರ ಫೀಲ್ ನಮ್ಗೆ ಬಂದ್ಬಿಡ್ತು. ಅದನ್ನ ನಾವು ಇನ್ನ 3 ಜನಕ್ಕೆ ಕೇಳಿದ್ವಿ, ನಮ್ಮ ಜೊತೆ ಬಂದಿರೋರಿಗೆ. ಅವ್ರು ಇಲ್ಲ ಚೆನ್ನಾಗಿದೆಯಲ್ಲ, ಇದನ್ನ ನೋಡಿ, ಇದನ್ನ ಟೇಸ್ಟ್ ಮಾಡು ಅಂತ. ನಾವು ಟೇಸ್ಟ್ ಮಾಡಿ ಅವ್ರದ್ದೆಲ್ಲ ಚೆನ್ನಾಗಿತ್ತು. ಸೊ ನಮಗ್ ಕೊಟ್ಟಿರೋದು ಮೇ ಬಿ ಆ ಥರ ಇತ್ತೇನೋ. ಆ ಥರ ಇದ್ದಾಗ ನಾವು ಆ ವಿಡಿಯೋನು ಇವತ್ತಿನವರೆಗೂ ಹಾಕಿಲ್ಲ. ಅದು 1.5 year ಬ್ಯಾಕ್ ಏನೋ. ಸೊ ಆ ವಿಡಿಯೋನು ಇನ್ನೂ ಹಾಕಿಲ್ಲ. ಅವತ್ತು ನಮಗೆ 3 ಜನಕ್ಕೂ ಸ್ಟಮಕ್ ಅಪ್ಸೆಟ್. ಸೊ ಆ ಥರನೂ ಇದೆ. ಆ ವಿಡಿಯೋ ನಾನು ಹಾಕಕ್ಕೆ ಹೋಗಿಲ್ಲ. ಯಾಕೆ ಅಂದ್ರೆ ನಮಗ್ ಕೊಟ್ಟಿದ್ದೆ ಹಂಗಿತ್ತು. ಮಿಗ್ದವ್ರು ಬಂದವರು ಒಳಗಡೆ ಅಷ್ಟೊಂದು ಜನ ಕೂತಿರು, ಅವ್ರಿಗೆಲ್ಲ ಚೆನ್ನಾಗಿತ್ತು. ಬಟ್ ಆ ಥರ ಸಣ್ಣ ಮಿಸ್ಟೇಕ್ ಇಂದ ಅವ್ರನ್ನ ಫುಲ್ಲು ಅವ್ರ ಇಂಟೇರೆ ಅವ್ರು ಸರಿ ಇಲ್ಲ, ಅವ್ರು ಕೊಡೋದೇ ಸರಿ ಇಲ್ಲ, ತಿಂದವರೆಲ್ಲ ಇದು ಅಂತ ಹೇಳಕ್ಕೆ. ಬಟ್ ವೈ ಡೋಂಟ್ ಯು ಗಿವ್ ನೆಗೆಟಿವ್ ರಿವ್ಯೂ? ಐ ಆಮ್ ಜೆನ್ಯೂನ್ಲಿ ಆಸ್ಕಿಂಗ್ ದಿಸ್. ಯಾಕಂದ್ರೆ ಯು ಹ್ಯಾವ್ 127,000 ಫಾಲೋವರ್ಸ್, ಆಯ್ತಾ? ಆಲ್ಮೋಸ್ಟ್ 1.25 ಲಕ್ಷ ಜನ ನಿಮ್ಮನ್ನ ಫಾಲೋ ಮಾಡ್ತಾ ಇದ್ದಾರೆ. ನೀವು ಹೇಳೋ ರಿವ್ಯೂಸ್ ನ ಕೇಳ್ತಾರೆ, ನಿಮ್ ವಿಡಿಯೋಸ್ ಅನ್ನ ನೋಡ್ತಾರೆ. ಜೆನ್ಯೂನ್ ಆಗಿ, ಆನೆಸ್ಟ್ ಆಗಿ ನೀವು ಒಂದು ಜಾಗಕ್ಕೆ ಹೋದಾಗ ಅಲ್ಲಿ ಹೈಜೀನ್ ಪ್ರಾಬ್ಲಮ್ ಇರಬಹುದು, ಅಥವಾ ಟೇಸ್ಟ್ ಪ್ರಾಬ್ಲಮ್ ಇರಬಹುದು, ಕಾಸ್ಟ್ ಪ್ರಾಬ್ಲಮ್ ಇರಬಹುದು. ಇದನ್ನ ಆಸ್ ಫುಡ್ ರಿವ್ಯೂವರ್ಸ್ ಯಾಕೆ ಐ ಹ್ಯಾವ್ ನಾಟ್ ಸೀನ್ ಅ ಸಿಂಗಲ್ ರಿವ್ಯೂ. ಅಟ್ಲೀಸ್ಟ್ ಈ ನಡುವೆ ಸ್ವಲ್ಪ ಆ ರಿವ್ಯೂಸ್ ಬಂದಾಗ ಜನ ಟ್ರೋಲ್ ಮಾಡ್ತಿದ್ದಾರೆ, ಹೌದು. ಬಟ್ ಆಸ್ ಅ ಜೆನ್ಯೂನ್ ಫುಡ್ ರಿವ್ಯೂವರ್ ನೀವು ಯಾಕೆ ಅದನ್ನ ಹೇಳಲ್ಲ? ಜೆನ್ಯೂನ್ ಆಗಿ ನಾವು ಯಾಕೆ ನೆಗೆಟಿವ್ನ ಪಬ್ಲಿಷ್ ಮಾಡಲ್ಲ ಅಂದರೆ,
ಒಂದು ಅವ್ರ ಬಗ್ಗೆನೂ ಯೋಚನೆ ಮಾಡ್ತೀವಿ, ಹೋಟೆಲ್ ಬಗ್ಗೆನೂ ನಾವು ಅವ್ರಿಗೆ ಅದನ್ನ ಹೇಳ್ಬೋದು. ನಾನು ಫಸ್ಟೇ ಹೇಳ್ದಾಗೆ ಅವ್ರಿಗೆ ಕರೆದು ಹೇಳ್ಬೋದು, ಸರ್ ಈ ಥರ ಇದೆ, ಇದನ್ನ ಚೇಂಜ್ ಮಾಡ್ಕೊಳ್ಳಿ ಅಂತ ಕರೆದು ಹೇಳ್ತೀವಿ. ಇನ್ನೊಂದು ನಮಗೆ ಕೊಟ್ಟಿದ್ದ ಟೈಮಲ್ಲಿ ಅವತ್ತು ನಾವು ಬ್ಲಾಗರ್ಸ್ ಅನ್ನೋದು ಅವ್ರಿಗೂ ಗೊತ್ತಿಲ್ಲ. ಓಕೆ, ನಾನು ಅವ್ರು ರ್ಯಾಂಡಮ್ ಆಗಿ ಜಸ್ಟ್ ನಮ್ಮ ಪಾಡು ನಾವು ವೀಡಿಯೋ ಮಾಡಕ್ಕೆ ಹೋಗಿದ್ದು, ಅವ್ರಿಗೆ ಏನು ಇನ್ಫಾರ್ಮೇಷನ್ ಏನಿಲ್ಲ, ಜಸ್ಟ್ ನಮ್ಮ ಪಾಡು ನಾವು ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನಮ್ಮ ಪಾಡು ನಾವು ವೀಡಿಯೋ ಮಾಡ್ಕೊಂಡು ಬಂದ್ಬಿಡೋಣ ಅಂತಲೇ ಇದ್ದಿದ್ದು. ಆ ಥರ ಇದ್ದಾಗ ನಮಗೆ ಕೊಟ್ಟಿದ್ದು 3 ಪ್ಲೇಟ್ಸ್ ಮಾತ್ರ ಹಂಗಿತ್ತು, ಇನ್ನು ಮಿಕ್ಕಿದ್ದು ಒಳಗಡೆ ತಿಂತಿರೋದು ಆಗಲಿ ಈಚೆ ಇದ್ದವರೆಲ್ಲ ಪರ್ಫೆಕ್ಟ್ ಸೂಪರ್ ಆಗಿತ್ತು ಅಂತಾನೆ ಹೇಳಿದ್ದು. ಅದು ತುಂಬಾ ಹೆಸರು ಮಾಡಿರೋ ಹೋಟೆಲ್ಲೇ. ಆ ಥರ ಇದ್ದಾಗ ನಮ್ದು 3 ಜನದ ಜಡ್ಜ್ಮೆಂಟ್ ಇಂದ ನಾವು ಹೇಳೋದು ಅದು ನನಗೆ ಯಾಕೋ ಸರಿ ಅನಿಸ್ತಿಲ್ಲ. ಇನ್ ಕೇಸ್ ನಾವು ತಿಂದಿದ್ದ 6 ಪ್ಲೇಟು ಸರಿ ಇಲ್ಲ, ಒಳಗಡೆ ಬಂದವರು ಏನಾರು ಗಲಾಟೆ ಮಾಡ್ರೆ ಓಕೆ, ದಿಸ್ ಇಸ್ ನೆಗೆಟಿವ್ ಪ್ಲೇಸ್. ನಮಗೆ ಕೊಟ್ಟಿದ್ದು 3 ಪ್ಲೇಟ್ಸ್ ಮಾತ್ರ. ಆ ಥರ ಇದ್ದಾಗ ಏನು ಹೇಳೋಕ್ಕಾಗಲ್ಲ. ಆಮೇಲೆ ಇನ್ನೊಂದು ಯಾಕೆ ನೆಗೆಟಿವ್ ವೀಡಿಯೋಸ್ ಹಾಕಲ್ಲ ಅಂದರೆ, ಬಿಸ್ನೆಸ್ಸು ತುಂಬ ಕಷ್ಟಪಟ್ಟು ಮಾಡಿರ್ತಾರೆ, ಹಂಗಂತ ಜನದ ಹೆಲ್ತು ಏನು ತಮಾಷೆ ಅಲ್ಲ. ಆ ಥರ ಅವ್ರು ಒಂದು ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ ಬ್ಯಾಡ್ ಫುಡ್ನ ಸರ್ವ್ ಮಾಡ್ರೆ, ನಾನು ಮೊದಲೇ ಹೇಳ್ದಂಗೆ ಅವ್ರ ಕೈಯಿಂದ ಅವರೇ ಹಾಳಾಗ್ತಾರೆ. ಸೊ ಸ್ಟಿಕ್ ಆನ್ ಆಗಲ್ಲ, ಆಟೋಮೆಟಿಕ್ಕಾಗಿ ಹೋಗ್ಬಿಡ್ತಾರೆ. ನಿಮಗೆ ಯಾಕೆ ಶಾಪ ಅಂತನಾ? ಶಾಪ ಅಂತ ಅಲ್ಲ, ಏನೋ ಅದು ಹೇಳ್ಬಾರ್ದು ಅನ್ಸುತ್ತೆ. ಅವ್ರಿಗೆ ನಾವು ಕರ್ದಿ ಅವ್ರಿಗೆ ಪರ್ಸ್ನಲ್ ಆಗಿ ಹೇಳ್ಬೋದು, ಸರ್ ಹಿಂಗೆ ಚೇಂಜ್ ಮಾಡ್ಕೊಳ್ಳಿ ಅಂತ. ಬಟ್ ವಿಡಿಯೋದಲ್ಲಿ ಹಾಕಿದಾಗ ಏನಾಗುತ್ತೆ ಅಂದರೆ, ತುಂಬ ಜನ ಒಪ್ಕೊತಾರೆ ಹೌದು, ಬಟ್ ತುಂಬ ಜನ ಇಲ್ಲ ಅಂತಾನು ಅಂತಾರೆ. ನನಗೆ ಯಾಕೆ ಅಂತ ಗೊತ್ತಿಲ್ಲ. ಒಂದು ಸ್ಪಾಟಲ್ಲಿ ನಾನು ಅದು ನೆಗೆಟಿವ್ ಮಾಡಿಲ್ಲ, ನನಗೆ ಆ ಸ್ಪಾಟ್ ತುಂಬಾನೇ ಇಷ್ಟ. ಹೋದಾಗೆಲ್ಲ ಜನ ತುಂಬ್ಕೊಂಡಿರ್ತಾರೆ, ಬಟ್ ಒಬ್ಬ ಬ್ಲಾಗರು ಅದನ್ನ ನೆಗೆಟಿವ್ ಆಗೇ ಆಗ್ದ. ವಿಡಿಯೋ ವೈರಲ್ಲೇ. ಯಾಕೆ ಅಂದರೆ ಅದು ಯಾಕೆ ನೆಗೆಟಿವ್ ಇಲ್ವಲ್ಲ, ಇವ್ನು ಯಾಕೆ ನೆಗೆಟಿವ್ ಆಗ್ದ ಅಂತ. ಮೇ ಬಿ ಅವನಿಗೆ ಸಿಕ್ಕಿದಂಗಿತ್ತೇನೋ. ಬಟ್ ನಾನು ಆ ಜಾಗದಲ್ಲಿ ನಾನು ತುಂಬ ಬ್ಲಾಗಿಂಗ್ ಸ್ಟಾರ್ಟ್ ಮಾಡೋ ಮುಂಚೆಯಿಂದನೂ ನಾನು ತಿಂದಿದ್ದುಂಟು. ಈಗಲೂ ಜನ ಹಂಗೆ ಇದ್ದಾರೆ. ಅವನು ಅದು ಯಾಕೆ ಆಗ್ದ ಅಂತ ಗೊತ್ತಿಲ್ಲ. ಸೊ ಆ ಥರ ಇದ್ದಾಗ ಒಂದು ವಿಡಿಯೋದಲ್ಲಿ ನಾವು ಹಂಗೆ ಸುಮ್ಮನೆ ಒಂದು ಟೈಮಿಗೆ ಜಡ್ಜ್ ಮಾಡಬಾರ್ದು. ಆದ್ರೂ ನಮ್ಗೆ ಗೊತ್ತಿರ್ಬೇಕು, ಅಟ್ಲೀಸ್ಟ್ ತುಂಬ ಜನದ ಬಗ್ಗೆ ಆ ಥರ ಕೇಳಿರ್ಬೇಕು. ಒಂದೇ ಒಂದು ಟೈಮ್ ಇಟ್ಕೊಂಡು ನಾವು ಇದು ನೆಗೆಟಿವ್ ಯಾವ್ದು ಚೆನ್ನಾಗಿಲ್ಲ ಅಂತ ನಾವು ಒಂದು ವಿಡಿಯೋದಲ್ಲಿ ಹಾಕ್ಬಿಟ್ಟು ಬರೋದು, ಅಷ್ಟು ಬೇಗ ಜಡ್ಜ್ ಮಾಡಬಾರ್ದು. ಸೊ ಟೈಮ್ ತಗೊಂಡು ಎಲ್ಲರೂ ಕೇಳಿ, ನಮಗೆ ಬಂದಿದ್ದು ಮಾತ್ರನೇ ಹಿಂಗೆ ಇಲ್ಲ ನಿಮಗೂ ಹಂಗೇನಾ ಅದೆಲ್ಲ ತಿಳ್ಕೊಂಡೆ ನಾವು ಸ್ವಲ್ಪ ಮಾತಾಡಬೇಕು. ಈ ನಡುವೆ ನಾರ್ತ್ ಇಂಡಿಯನ್ ಫುಡ್ ರಿವ್ಯೂವರ್ಸ್ ತುಂಬಾ ಆಗೋಗಿದಾರಲ್ಲ, ಓಯ್ ಹೋಯ್ ಹೋಯ್ ಮಕ್ಕನ್ವೋ ಅನ್ಕೊಂಡು. ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ ಈ ತರ ಒಂದು ವಿಡಿಯೋ ಮಾಡಬೇಕು ಅಂತ? ಇಲ್ಲ, ಬಿಕಾಸ್ ನಮ್ ಕನ್ನಡದವ್ರಂತೂ ಯಾರು ಹಿಂಗೆಲ್ಲ ಮಾಡಲ್ಲಪ್ಪ. ನಿಜವಾಗ್ಲೂ ನಾನು ಸಾಕಷ್ಟು ಜನ ಫಾಲೋ ಮಾಡ್ತೀನಿ, ಚೆಕ್ ಮಾಡ್ತೀನಿ, ಇರಿಟೇಟ್ ಆಗ್ತೀನಿ. ಅವ್ರು ಅಷ್ಟು ಚೆನ್ನಾಗಿರೋ ಫೋಟೋಸನ್ನ ವಿಡಿಯೋಸನ್ನ ಹಾಕಿದಾಗ ಅಯ್ಯೋ ನಂಗೆ ಹೊಟ್ಟೆ ಹಸುತ್ತಾ ಇದೆ ಇವಾಗ ಅಂತ. ಬಟ್ ಹ್ಯಾವ್ ಯು ಎವರ್ ಥಾಟ್, ಬಿಕಾಸ್ ಭಾಷೆನ ಚೇಂಜ್ ಮಾಡಿದಾಗ ಆಡಿಯನ್ಸ್ ದೊಡ್ಡದಾಗುತ್ತೆ, ಜನ ದೊಡ್ಡದಾಗ್ತಾರೆ, ರೀಚ್ ಜಾಸ್ತಿ ಆಗುತ್ತೆ. ಸೊ ಹ್ಯಾವ್ ಯು ಎವರ್ ಥಾಟ್ ಆಫ್ ದಟ್? ಇಂಗ್ಲೀಷ್ನಲ್ಲಿ ಮಾಡೋದಾಗಿರಲಿ, ಹಿಂದಿನಲ್ಲಿ ಮಾಡೋದಾಗಿರಲಿ, ಯಾವತ್ತಾದ್ರು ಮಾಡಬೇಕು ಅಂತ? ಅಂದರೆ ಯಾವತ್ತನ ಅಂತ ಅಂದರೆ ಒಂದೊಂದು ಟೈಮ್ ಅನಿಸುತ್ತೆ. ಯಾಕಂದರೆ ನಾವು ಒಂದೇ ಜಾಗದಲ್ಲಿ ಸ್ಟಕ್ ಆದಾಗ ಮೇ ಬಿ ನಾವು ಬೇರೆಯವ್ರು ರೀಚ್ ಆಗೋಕ್ಕಾಗ್ತಿಲ್ವೇನೋ ಆ ಥರ ಅನಿಸ್ದಾಗ ಅನಿಸುತ್ತೆ. ಬಟ್ ಸ್ಟಿಲ್ ನಮ್ಗೆ ಅದು ಮಾಡಬೇಕು ಅಂತ ಅನಿಸಿಲ್ಲ. ಯಾಕಂದರೆ ನಾವು ಒಂದು ಸಲ ನಮ್ಮ ಲ್ಯಾಂಗ್ವೇಜಲ್ಲಿ ನಾವು ಸ್ಟಾರ್ಟ್ ಮಾಡಿದ್ಮೇಲೆ ನಾವು ಅದರಲ್ಲೇ ಇರೋಕ್ಕೆ ಇಷ್ಟಪಡ್ತೀವಿ. ಆ ಥರ ಮಾಡೋದಕ್ಕೆ ಬೇರೆಯವರು ಇದ್ದಾರಲ್ಲ, ನಾವು ಯಾಕೆ ಅಂದ್ಬಿಟ್ಟು ನಾವು ನಮ್ಮ ಲ್ಯಾಂಗ್ವೇಜಲ್ಲೇ ಸ್ಟಿಕ್ ಆನ್ ಆಗಿ ನಮ್ಮ ಪೀಪಲ್ಸ್ಗೋಸ್ಕರನೇ ನಾವು. ಅಲ್ಲಪ್ಪ, ಬಟ್ ಸಿ ಆ್ಯಕ್ಚುಲಿ ಅಪ್ಪಟ ಕನ್ನಡಿಗರಿಗೆ, ಆ್ಯಕ್ಚುಯಲ್ ಬ್ಯಾಂಗ್ಲೋರಿಯನ್ಸ್ಗೆ ನಮಗೆ ಗೊತ್ತು ಈ ಜಾಗಗಳ ಬಗ್ಗೆ. ಮೋಸ್ಟ್ ಆಫ್ ಇಟ್ ಅಟ್ಲೀಸ್ಟ್ ನೀವು ಹೇಳ್ದಂಗೆ ಸರ್ಟನ್ ಹಿಡನ್ ಜೆಮ್ಸ್ ಅಟ್ಲೀಸ್ಟ್ ಅರ್ಧ ಜನ ಗೊತ್ತಿರುತ್ತೆ. ನೀವು ಬೇರೆ ಭಾಷೆನಲ್ಲಿ ಹೇಳಿದಾಗ ಯಾರು ಗೊತ್ತಿರೋದು, ಬಿಕಾಸ್ ಬೆಂಗಳೂರಿನಲ್ಲಿ ಇವಾಗ ಕನ್ನಡಿಗರೇ ಕಮ್ಮಿ ಆಗೋಗಿದ್ದಾನೆ ಅಂತ ನಮಗೆಲ್ಲರಿಗೂ ಅನ್ಸುತ್ತಲ್ವ. ಬೇರೆಯವರು ಬಂದಾಗ ನಮ್ಮ ಬೆಂಗಳೂರಿನ ಶೈಲಿ ಊಟ ತಿನ್ನಕ್ಕೆ ಅಥವಾ ಆ ಥರದ ಒಂದು ಹಿಡನ್ ಜೆಮ್ಸನ್ನ ಅವರಿಗೆ ಅವ್ರ ಭಾಷೆಯಿಂದನೇ ನೆಕ್ಸ್ಟ್ ಮೇಲಕ್ಕೆ ಹೋಗ್ಬಿಡ್ಬಹುದೇನೋ. ಸೊ ಹ್ಯಾವ್ ಯು ಥಾಟ್ ಆಫ್ ದ್ಯಾಟ್? ಇಂಗ್ಲೀಷ್ನಲ್ಲಿ ಆಗಿರಲಿ ಅಥವಾ ಬೇರೆ ಭಾಷೆನಲ್ಲೇ ಹೇಳೋದಾಗಿರಲಿ, ಐ ಥಿಂಕ್ ಇಂಗ್ಲೀಷ್ ಇಸ್ ದಟ್ ವೇ ಅ ಯೂನಿವರ್ಸಲ್ ಲ್ಯಾಂಗ್ವೇಜ್ ಬಿಕಾಸ್ ಸೋ ಮೆನಿ ಪೀಪಲ್ ಕಮ್ ಟು ಬ್ಯಾಂಗ್ಳೂರ್. ಸೊ ಇಂಗ್ಲೀಷ್ನಲ್ಲಿ ಹೇಳಿದ್ರೆ ಅವ್ರಿಗೂ ತಟ್ಟುತ್ತೆ ಇದು, ಅವ್ರಿಗೂ ಮುಟ್ಟುತ್ತೆ ಇದು ಅಂತ ಯಾವತ್ತಾರು ಯೋಚನೆ ಮಾಡಿದ್ದೀರಾ? ಮಾಡಿದ್ದೀವಿ, ಬಟ್ ಅದು ಇವಾಗ ಚೇಂಜ್ ಆಗಿದೆ. ಯಾಕಂದರೆ ಮೆಟಾಯಲ್ಲಿ ಇವಾಗ ನಾವು ರೀಲ್ ಹಾಕಿದ ತಕ್ಷಣ ಅದು ಆಟೋಮೆಟಿಕ್ ವಾಯ್ಸ್ನ ಅದು ಇವಾಗ ಆಗಿದೆಯಲ್ಲ. ಅದೇ ನಾನು ಅನ್ಕೊಂಡಿದ್ದ ಟೈಮಲ್ಲಿ ಅದು ನನಗೆ ಅನಿಸ್ಲಿಲ್ಲ ನಾವು ಮಾಡಬೇಕು. ಬೇರೆಯವ್ರಿಗೆಲ್ಲ ಫಸ್ಟ್ ಆಫ್ ಆಲ್ ಅವ್ರಿಗೆ ಅವ್ರನ್ನ ಕನ್ಸಿಡರ್ ಮಾಡಿಲ್ಲ, ಅವ್ರಿಗೆ ಹೋಗಿ ನೋಡಬೇಕು ಅಂತ. ನಾನು ನಮ್ಮ ಪೀಪಲ್ಗೆ ಮಾಡಿದ್ದು. ಯಾಕಂದರೆ ನೀವು ಹೇಳ್ದಂಗೆ 50% ಗೊತ್ತು, 50% ಗೊತ್ತಿಲ್ಲ. 50% ಗೊತ್ತಾಗ್ಲಿ ಸಾಕು. ನಾವು ಅದು ಫಸ್ಟ್ ಅದೇ ಥಾಟು. ನಾವು ಅವ್ರಿಗೋಸ್ಕರ ಅದೇ ಮಾಡೋರು ಇದ್ದಾರೆ. ಸೊ ಅವ್ರು ಮಾಡ್ಲಿ, ಅವ್ರ ಕೆಲಸ, ನಮ್ಮ ಕೆಲಸ ನಾವು ಮಾಡೋಣ ಅಂತ. ಓಕೆ, ನಾವ್ ದಟ್ ಇಷ್ಟು ಜನ ಇದಾರೆ, ಫಾಲೋವರ್ಸ್ ಇದಾರೆ, ಹೌ ಇಂಪಾರ್ಟೆಂಟ್ ಇಸ್ ಮನಿ ರೈಟ್ ನಾವು? ದುಡ್ಡು ಮಾಡ್ತಾ ಇದ್ದೀರಾ ಕಾಂಟೆಂಟ್ ಕ್ರಿಯೇಷನ್ ಇಂದ?
ಸರ್ವೈವ್ ಆಗ್ಬೋದು. ಅಂದರೆ ದುಡ್ಡು ಅಂದರೆ ನಾನಿವಾಗ ಕಾರಲ್ಲೇ ಓಡಾಡೋದು ಆ ರೇಂಜ್ಗೆಲ್ಲ ಮಾಡೋಕ್ಕೆ ಅವೆಲ್ಲ ಇಲ್ಲ. ಸರ್ವೈವ್ ಆಗ್ಬೋದು. ನಾರ್ಮಲಾಗಿ ಒಂದು ಸ್ಯಾಲ್ರಿಗೆ ಅಂತ ಹೋಗಿ ನಾವು ಹೆಂಗೆ ದುಡಿತೀವೋ ಅದು ಇಷ್ಟು ಅಷ್ಟು ಅಂತಲೂ ಪ್ರಿಡಿಕ್ಟ್ ಮಾಡೋಕ್ಕಲ್ಲ. ಒಂದೊಂದು ಪ್ರಮೋಷನ್ ಒಂದೊಂದು ಥರ, 1 ಮಂತ್ ಒಂಥರ ಇರುತ್ತೆ, ಒಂದೊಂದು ಮಂತ್ ಇಲ್ಲಿರ ಇರುತ್ತೆ. ಅವಾಗ ನಾವು ತುಂಬ ಓಡಾಡ್ತೀವಿ, ಮೈಸೂರು ಹೋಗ್ತೀವಿ, ತಮಿಳ್ನಾಡು, ಎಲ್ಲೆಲ್ಲಿ ಕಂಟೆಂಟ್ ಇದೆ, ಓಕೆ ಇದು ಜನಕ್ಕೆ ಇದು ತೋರ್ಸೋಣ ಅಂತ ಅನ್ಸುತ್ತೋ ನಾವು ಅಲ್ಲೇ ನಾವೇ ಹೋಗ್ತಾ ಇರ್ತೀವಿ. ಪ್ರಮೋಷನ್ನೇ ನಂಬ್ಕೊಂಡು ಇರೋಕ್ಕಾಗಲ್ಲ. ಸೊ ನಾವು ಬಂದಿದ್ದ ಉದ್ದೇಶ ಏನೋ ಅದನ್ನ ನಾವು ಮಾಡ್ತಾ ಹೋಗ್ಬೇಕು, ಎಕ್ಸ್ಪ್ಲೋರ್ ಮಾಡಬೇಕು, ಟ್ರೈ ಮಾಡಬೇಕು, ಹೇಗಿದೆ ಅಂತ ಹೇಳ್ಬೇಕು ಅಷ್ಟೇ. ಸೊ ದುಡ್ಡನ್ನೇ ಇಟ್ಕೊಂಡು ಮಾಡಾಗ ಅದನ್ನೇ ಮೈಂಡಲ್ಲಿ ಇಟ್ಕೊಂಡು ಇದು ಮಂತ್ ಇಸ್ಬೇಕು ಆ ಮಂತ್ ಇಸ್ಬೇಕು ಅದೆಲ್ಲ ಆಗದೆ ಇರೋ ಕತೆ ಅಲ್ಲ. ಬಟ್ ಫುಡ್ ರಿವ್ಯೂ ಮಾಡಕ್ ಹೋದಾಗ ನೀವು ಎಷ್ಟೊಂದು ಐಟಮ್ಸ್ ಅನ್ನ ತಗೊಳ್ತೀರಾ. ಅಂಡ್ ಇದನ್ನ ನಾನು ನಿಮ್ಮ ಕಮೆಂಟ್ಸ್ ನಲ್ಲೂ ನೋಡಿದ್ದೀನಿ, ಏನ್ ಗುರು ಇಷ್ಟು ತಿಂತ ಏನೋ ಅಂತ. ಆಫ್ಕೋರ್ಸ್ ನೀವು ಬೇರೆ ಬೇರೆ ಒಂದೇ ಜಾಗಕ್ಕೆ ಒಂದೇ ಸಲ ಹೋಗೋದು, ಸೊ ಅಲ್ಲಿರೋ ಬರೋ ಫುಡ್ ಐಟಮ್ಸ್ ಎಲ್ಲ ಚೆಕ್ ಮಾಡ್ತೀರಾ. ಡ್ಯೂ ರಿಯಲಿ ಫಿನಿಶ್ ಇಟ್? ಲೈಕ್ ಹೌ ಆರ್ ಯು ಸೋ ಫಿಟ್ ಇಫ್ ಯು ಆರ್ ಈಟಿಂಗ್ ಲೈಕ್ ದಟ್? ಅಂದ್ರೆ ನಾವು ಒಬ್ಬರೇ ಹೋಗಲ್ಲ. ಲೈಕ್ ನಾವು ಒಂದು ಟೀಮ್ ಆಗೇ ಇದ್ವಿ, ಒಂದು ಬ್ಲಾಗರ್ಸ್ ಎಲ್ಲ ಒಟ್ಟಿಗೆ ಹೋಗ್ತೀವಿ, ಒಂದು ಜಾಗ ಎಕ್ಸ್ಪ್ಲೋರ್ ಮಾಡ್ತೀವಿ ಅಂದ್ರೆ ಎಲ್ಲರೂ ತಿಂತೀವಿ. ಎಲ್ಲರೂ ಸಪ್ರೇಟ್ ಆಗಿ ತರಿಸ್ಕೊಂಡು ಎಲ್ಲ ಇದು ಮಾಡಲ್ಲ. ಸೊ ಎಲ್ಲ ಸಪ್ರೇಟ್ ಆಗಿ ಎಲ್ಲರೂ ಅದನ್ನ ಶಾರ್ಟ್ ತಗೊಂತೀವಿ, ಎಲ್ಲರೂ ತಿಂತೀವಿ. ಇನ್ ಕೇಸ್ ಉಳಿಯುತ್ತೆ ಅಂದ್ರೆ ನಾನು ಫಿನಿಶ್ ಮಾಡ್ದಿರೋ ಅಂತೂ ಇರಲ್ಲ, ಯಾಕಂದ್ರೆ ನನಗೆ ವೇಸ್ಟ್ ಮಾಡೋದು ನನಗೆ ಇಷ್ಟ ಆಗಲ್ಲ. ಸೊ ನನ್ನ ಕೈಲಿ ಆಗುತ್ತೆ ಅಂತ ಗೊತ್ತು, ನಾನು ತಿಂತೀನಿ ಅಂತಲೂ ನಂಗೆ ಚೆನ್ನಾಗಿ ಗೊತ್ತು. ನೀವು ಹೇಳ್ದಂಗೆ ಒಂದು ಹೋಟ್ಲಿಗೆ ಹೋದಾಗ ಇವ್ರನ್ನ ನೋಡ್ರೆ ಅಷ್ಟು ತಿನ್ನೋ ಥರ ಅನ್ನಲ್ಲ, ನೀವೆಲ್ಲ ಚೆನ್ನಾಗಿ ತಿನ್ನಿ ಅಂತಾನೆ ಅಂದರು. ಬಟ್ ಅವ್ರಿಗೆ ಗೊತ್ತಿಲ್ಲ ಅಲ್ಲಿ ತಿನ್ನೋದೇ ನಾನು ಅಂತ. ನೋಡಕ್ ಮಾತ್ರನೇ ಸ್ಲಿಮ್ ಆಗಿರ್ತೀವಿ, ಬಟ್ ಬ್ಯಾಟಿಂಗ್ ಚೆನ್ನಾಗಿ ಆಡ್ತೀವಿ. ಯಾಕೆ ಬ್ಯಾಟಿಂಗ್ ಆಗೋದು? ಸೊ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಏನು ಇಷ್ಟ ಆಗುತ್ತೆ ನಿಮಗೆ? ನಾನ್ ವೆಜಿಟೇರಿಯನ್. ಬಟ್ ನಾನ್ ವೆಜಿಟೇರಿಯನ್ ಎಷ್ಟಂತ ತಿನ್ನಕ್ಕಾಗತ್ತಪ್ಪ? ಅದು ನಿಮಗೆ ವಾರ ಎಲ್ಲ ತಿಂದು ಒಂದೇ ಒಂದು ದಿನ ನಾನು ತಿನ್ನಲ್ಲ. ಈ ವೀಕಲ್ಲಿ 1 ಡೇ ನಾನು ತಿನ್ನಲ್ಲ ಅಂದ್ರು ಆ ಡೇ ಹೆವಿ ಕ್ರೇವಿಂಗ್ಸ್ ಆಗುತ್ತೆ. ನಾನ್ ವೆಜ್ ಬೇಕು. ಅವತ್ತು ವೆಜ್ ತಿಂತಿದ್ರೆ ಏನೂ ತಿಂದಿಲ್ವಲ್ಲ, ಇವತ್ತು ಊಟನೇ ಮಾಡಿಲ್ವಲ್ಲ ಅನ್ನೋ ಥರ ಇರುತ್ತೆ. ಸೊ ನಾನ್ ವೆಜ್ ಇಲ್ದಿರ ಇರೋದು ತುಂಬ ಕಷ್ಟ ಆಗ್ಬಿಟ್ಟಿದೆ. ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ಅಟ್ಲೀಸ್ಟ್ ಒಂದಿನ ಉಪವಾಸ ಆದ್ರೂ ಮಾಡೋಣ ಅಂತ? ಉಪವಾಸ ಇಲ್ಲ, ಲೈಫಲ್ಲಿ ಯಾವತ್ತಾದ್ರೂ ಮಾಡಿದ್ದೀರಾ ಉಪವಾಸ? ಅನ್ಸಿಲ್ಲ, ಯಾವತ್ತೂ ಮಾಡಿಲ್ಲ. ಫುಡ್ ಇರಬೇಕು. ಸೊ ಆಸ್ ಅ ನಾನ್ ವೆಜಿಟೇರಿಯನ್ ಊಟ ಮಾಡಿದಾಗ ಆ ಜೆನ್ಯುನ್ ರಿವ್ಯೂ ಬರುತ್ತಾ? ಬಿಕಾಸ್ ನಮ್ಗೆಲ್ಲ ನಾಲ್ಗೆ ಒಂಥರ ರುಚಿನೇ ಬರಲ್ಲ ಅಂತ ಹೇಳ್ತಾರಲ್ಲ. ಕರೆಕ್ಟಾಗಿ ಖಾರ ಇರಬೇಕು, ಕರೆಕ್ಟಾಗಿ ಮಸಾಲೆ ಇರಬೇಕು, ಅಲ್ಲಿ ಆ ಪೀಸ್ ಇರಬೇಕು, ಜೊತೆಲಿ ಕೊಬ್ಬಿರ್ಬೇಕು, ಇಲ್ಲಾಂದ್ರೆ ಹೆಂಗೆ ಗೊತ್ತಾಗೋದು? ಸೊ ವೆಜಿಟೇರಿಯನ್ ಊಟನ ರಿವ್ಯೂ ಮಾಡಿದಾಗ ಹೇಗೆ ಅನ್ಸುತ್ತೆ ನಿಮಗೆ? ನಾನು ಆಲ್ಮೋಸ್ಟ್ ನಾನ್ ವೆಜ್, ನಿಮ್ಗೆ ಹೇಳ್ದಂಗೆ ನಾನು ನಾನ್ ವೆಜ್ ಲವರೇ. ಬಟ್ ಒಂದೊಂದು ವೆಜಿಟೇರಿಯನ್ ಹಿಂಗಿದ್ಯಾ, ಇಷ್ಟೊಂದು ಚೆನ್ನಾಗಿದ್ಯಾ, ಪರವಾಗಿಲ್ಲ ಅಂತ ನನಗೂ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ವೆಜ್ಜು ತುಂಬಾ ಚೆನ್ನಾಗಿರುತ್ತೆ, ಬಟ್ ನಾನ್ ವೆಜ್ ನಮ್ಗೆ ಅಲ್ವಾ? ಸೊ ವೆಜಿಟೇರಿಯನ್ ಅಲ್ಲಿ ಏನ್ ಇಷ್ಟ ನಿಮಗೆ? ಅಂದ್ರೆ ಇಷ್ಟ ಆಗಿದ್ದು ಅಂದ್ರೆ ರಿವ್ಯೂ ಮಾಡಿದ್ದು? ನಾನೊಂದು ಇದಕ್ಕೆ ಹೋಗಿದ್ದೆ, ಈವೆಂಟ್ಗೆ ಹೋಗಿದ್ದೆ. ಅಲ್ಲಿ ನಾನು ಫುಲ್ಲು ವೆಜ್ ಐಟಮೇ ಎಲ್ಲ. ಅಲ್ಲಿ ಪ್ರತಿಯೊಂದು ಮಾಡಿದ್ದ ಐಟಮು ಅಷ್ಟು ಚೆನ್ನಾಗಿತ್ತು. ಆ ಹೋಳಿಗೆ ಆಗಿರ್ಬೋದು ತುಂಬ ಚೆನ್ನಾಗಿತ್ತು, ದೋಸೆ ಆಗಿರ್ಬೋದು ತುಂಬಾನೇ ಚೆನ್ನಾಗಿತ್ತು. ಪ್ರತಿಯೊಂದು ಪತ್ರೋಡೆ ಅನ್ಸುತ್ತೆ, ಐ ಥಿಂಕ್ ತುಂಬಾನೇ ಚೆನ್ನಾಗಿತ್ತು. ವೆಜ್ ಅಲ್ಲಿ ಪತ್ರೋಡೆ ಇದ್ರಲ್ಲೇ ಗೊತ್ತಾಗುತ್ತೆ. ಅದೇ ಚಿಕನ್ ಡಿಫರೆಂಟ್ ಐಟಮ್ಸ್ ಹೇಳಪ್ಪ ಕ್ವಿಕ್ಲಿ. ಒಂದೇ ಐಟಮ್ ಹೇಳಿದ್ರು ಅದು ಮಸ್ತಾಗಿರುತ್ತೆ ನಮಗೆ. ಒಂದೇ ಐಟಮ್ ತಿನ್ಕೊಂಡು 3 ದಿನ ಬೇಕಾ, ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ಅಂತ ತಿನ್ಕೊಂಡು ಇದ್ಬಿಡ್ತೀವಿ. ಆಲ್ ನಾನ್ ವೆಜಿಟೇರಿಯನ್ ಇದೇ ಗೋಳೆ. ಬಟ್ ವೆಜಿಟೇರಿಯನ್ ಅಂತ ಹೇಳಿದಾಗ ಆಬ್ವಿಯಸ್ಲಿ ನೀವು ದೋಸೆ ಬಗ್ಗೆ ಮಾತಾಡಿದ್ರಿ. ನಮ್ಮ ಬೆಂಗಳೂರಿನ ದೋಸೆ ಅಂತೂ ತುಂಬಾ ಫೇಮಸ್ ಆಗೋಗಿದೆ, ಇಡೀ ಈ ವರ್ಲ್ಡ್ಗೆ ಫೇಮಸ್ ಆಗೋಗಿದೆ. ಸೊ ವಾಟ್ ಡು ಯು ಥಿಂಕ್? ದೋಸೆಗೆ ತುಪ್ಪ ಇರಬೇಕಾ ಇರಬಾರ್ದ? ಯಾವತ್ತಾದ್ರೂ ತುಪ್ಪದಲ್ಲಿ ತೇಲಾಡ್ತಿರುವ ದೋಸೆನ ನೋಡಿದಿರಾ, ತಿಂದಿದ್ದೀರಾ? ನನಗೆ ಅಷ್ಟೊಂದು ತುಪ್ಪ ಹಾಕಿ ಅಷ್ಟೊಂದು ಅದು, ಯಾಕಂದ್ರೆ ತುಪ್ಪನೇ ಹೆವಿಯಾಗಿ ಫೀಲ್ ಆಗುತ್ತೆ ನನಗೆ. ಆ ರೇಂಜ್ಗೆಲ್ಲ ತುಪ್ಪ ಅಷ್ಟು ಲೈಕ್ ಮಾಡಲ್ಲ. ಬಟ್ ದೋಸೆ ಎಂಜಾಯ್ ಮಾಡ್ತೀವಿ. ಒಂದು ಸಲ ಒಂದು ವಿಡಿಯೋಗೆ ಹೋಗಿದ್ದಾಗ ಐ ಥಿಂಕ್ ಕೊಲೆಗಾಲ ಸೈಡ್ ಎಲ್ಲೋ ಹೋಗಿದ್ವಿ. ಅಲ್ಲಿ ಒಂದು ವಿಡಿಯೋ ಮಾಡೋಣ ಅಂತಾನೆ ಹೋದ್ವಿ. ಅದು ತುಂಬಾ ಹಳೆ ಹೋಟೆಲು. ಅದು ನೋಡೋದಕ್ಕೆ ಗೊತ್ತಾಗುತ್ತೆ, ತುಂಬಾ ಹಳೆ ಸ್ಟ್ರಕ್ಚರು, ಹಳೆ ಹೋಟೆಲು. ಅವ್ರು ಕೇಳಿದ್ವಿ ನಾವು, ಸರ್ ಈ ಥರ ಬ್ಲಾಗರ್ಸು, ನಮ್ಗೆ ನಿಮ್ಮದು ಹೋಟೆಲ್ ತುಂಬಾನೇ ಇಷ್ಟ ಆಯಿತು, ಆಮೇಲೆ ಇಷ್ಟು ವರ್ಷದಿಂದ ಇದ್ದೀರಲ್ಲ, ನಾವು ಒಂದು ವಿಡಿಯೋ ಮಾಡೋದ ಅಂತ ಕೇಳಿದ್ವಿ. ಅವ್ರು ನಮ್ಗೆ ಹೇಳಿದ್ರು, ಇಲ್ಲ ಸರ್ ಮಾಡ್ರಿ, ಬಟ್ ಮಾಡಿದ್ರೆ ಬೇರೆಯವರೇ ಬರ್ತಾರೆ, ನಮ್ಮವ್ರಿಗೆ ಜಾಗ ಸಿಗಲ್ಲ, ವೆಯ್ಟ್ ಮಾಡಬೇಕು. ನಾನು ಇವರೇ ರೆಗ್ಯುಲರ್ ಕಸ್ಟಮರು, ನೀವು ಮಾಡೋರೆಲ್ಲ ಬರ್ತಾರೆ, ಟ್ರೈ ಮಾಡ್ತಾರೆ, ಬಟ್ ರೆಗ್ಯುಲರ್ ಆಗಲ್ಲ, ಯಾಕಂದ್ರೆ ಎಲ್ಲಿಂದನೋ ಬರಬೇಕು, ಊರವರು ವೆಯ್ಟ್ ಮಾಡೋಕ್ಕಾಗಲ್ಲ. ಸೊ ಅದರಿಂದ ಬೇಡ ಅಂತ ಅಂದ್ರು. ಬಟ್ ನಾವು ಅಲ್ಲಿ ಟ್ರೈ ಮಾಡಿದ್ವಿ, ದೋಸೆ ಮಾತ್ರ ನೆಕ್ಸ್ಟ್ ಲೆವೆಲ್. ಇವತ್ತು ಮರೆಯಕ್ಕಾಗಲ್ಲ ನನಗೆ. ಅದು ತಿಂದ್ಮೇಲೆ ಅದೇ ನಂಬರ್ 1. ಸೊ ಆ ರೇಂಜ್ಗಿತ್ತು ಆ ದೋಸೆ. ಯಾವ ತರ ದೋಸೆ ಅದು? ನಾರ್ಮಲ್ ದೋಸೆನೆ, ಬಟ್ ಅಷ್ಟು ಟೇಸ್ಟ್ ಆಗಿತ್ತು, ತುಂಬಾನೇ ಚೆನ್ನಾಗಿತ್ತು. ಇವತ್ತು ಬೆಳಿಗ್ಗೆನೂ ಅದ್ರ ಬಗ್ಗೆ ಮಾತಾಡ್ಕೊಂಡೇ ಬಂದ್ವಿ ನಾವು, ಯಾಕಂದ್ರೆ ಬೇರೆ ಕಡೆ ಟಿಫನ್ ಮಾಡಿದ್ವಿ. ಆ ಟಿಫನ್ ಮಾಡಿದ ಜಾಗ ಒಂದು ಟೈಮಲ್ಲಿ ಸೂಪರ್ ನಮಗೆ. ಬಟ್ ಇಷ್ಟೆಲ್ಲ ಟ್ರೈ ಮಾಡಾದ್ಮೇಲೆ ಇವಾಗ ಇದು ಸೂಪರ್. ಸೊ ಆ ಥರ ಎಕ್ಸ್ಪ್ಲೋರ್ ಮಾಡ್ತಾನೆ ಇರ್ತೀವಿ. ಈ ದೋಸೆ ಆ ದೋಸೆ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಒಂದು ಬೆಸ್ಟ್ ಆಗಿ ಒಂದು ಸಿಗುತ್ತೆ, ನಾಳೆ ದಿನ ಇನ್ನೊಂದು ಸಿಗ್ಬೋದು.
ಸೊ ಆ ಥರ ಹುಡುಕಾಟದಲ್ಲೇ ಇದ್ದೀವಿ. ಅಲ್ಲ, ಯಾವತ್ತಾದ್ರೂ ಇಷ್ಟ ಆಗಿಲ್ದಿರೋ ಜಾಗ ಆಗ್ಲಿ, ಇಷ್ಟ ಆಗಿಲ್ದಿರೋ ಊಟ ಆಗ್ಲಿ, ಪ್ರಮೋಟ್ ಮಾಡ್ಲೇಬೇಕು ನೀವು ಅಂತ ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟು ಪ್ರಮೋಟ್ ಮಾಡಿದಾರ ಯಾವತ್ತಾದ್ರೂ? ಹ್ಯಾವ್ ಯು ಎವರ್ ಪ್ರಮೋಟೆಡ್ ದಟ್? ಇಲ್ಲ ಆ ಥರ ಯಾವುದು ಮಾಡಿಲ್ಲ. ಅದು ಫುಡ್ ಅಂತ ಬ್ಯಾಡ್ ಆಗೂ ಇರಲ್ಲ. ಆ ಥರ ನೀವು ಹೇಳ್ದಂಗೆ ತುಂಬ ವರ್ಸ್ಟ್ ಆಗಿದ್ದು ಅದನ್ನ ಪ್ರಮೋಟ್ ಮಾಡಬೇಕು ಅನ್ನೋ ಪರಿಸ್ಥಿತಿಗೆ ನಾವು ಯಾವತ್ತೂ ಹೋಗಿಲ್ಲ. ಇನ್ ಕೇಸ್ ಆ ಥರ ಹೋದ್ರೆ ನಾವು ಅದನ್ನು ಅಮೌಂಟ್ ಬೇಕಾದ್ರೆ ರಿಟರ್ನ್ ಯಾವತ್ತೂ ಆಗಿಲ್ಲ. ಆ ಥರ ಇದ್ದಿದ್ರೆ ನಾವು ಅಮೌಂಟ್ ಕೊಟ್ಟು ಇದು ಬೇಡ ಅಂದ್ಬಿಟ್ಟು ನಾವು ಬಂದ್ಬಿಡ್ತೀವಿ. ಯಾಕಂದರೆ ಅದನ್ನ ಹೇಳೋದು ವರ್ತಿಲ್ಲ. ಸುಮ್ಮನೆ ನೀವು ಹೇಳ್ದಂಗೆ ಅದೇ ಟ್ರೈ ಮಾಡ್ತಾರೆ ಜನ. ಸೊ ಆ ಥರ ಇದ್ದಾಗ ಅದನ್ನೆಲ್ಲ ಪ್ರಮೋಟ್ ಮಾಡೋದು ಸರಿ ಇರಲ್ಲ. ಬಟ್ ಬ್ರ್ಯಾಂಡ್ಸ್ ಅವರು ನಿಮಗೆ ದುಡ್ಡು ಕೊಟ್ಟಾಗ ಡು ದೇ ಕಂಟ್ರೋಲ್ ನೀವೇನು ರಿವ್ಯೂ ಮಾಡ್ತಿದ್ದೀರಾ ಅಂತ, ನೀವೇನು ಹೇಳ್ತಿದ್ದೀರಾ, ಏನು ರಿವ್ಯೂ ಮಾಡ್ತಿದ್ದೀರಾ ಅಂತ ಅವ್ರು ಕಂಟ್ರೋಲ್ ಮಾಡ್ತಾರಾ? ಏನು ಹೇಳ್ತೀರಾ ಅಂತ ಕಂಟ್ರೋಲ್ ಮಾಡಲ್ಲ. ಹೀಗೆ ಬರಬೇಕು ಅಂತ ಇರುತ್ತೆ. ನನಗೆ ಇದಾದ್ಮೇಲೆ ಹಿಂಗೆ ಇರಬೇಕು ಅಂದರೆ ನಾನು ಹೇಳ್ತಿರೋ ಕ್ಲೋತಿಂಗ್ ಬ್ರ್ಯಾಂಡು. ಫುಡ್ದಲ್ಲಿ ಯಾರು ನಿಮಗೆ ಕಂಟ್ರೋಲ್ ಮಾಡಲ್ಲ. ಸರ್ ಹೇಗಿದೆ ಅದನ್ನ ಹೇಳಿ, ಇನ್ ಕೇಸ್ ಬ್ಯಾಡ್ ಆಗಿದ್ರೆ ನನ್ನ ಹತ್ರ ಡೈರೆಕ್ಟಾಗಿ ಹೇಳಿ ಅಂತ ಹೇಳ್ತಾರೆ. ಬಟ್ ಕ್ಲೋತಿಂಗ್ ಅಂತ ಬಂದಾಗ ಈ ಶಾರ್ಟ್ ಆದ್ಮೇಲೆ ಹಿಂಗಿರ್ಬೇಕು, ಇದಕ್ಕೆ ಇದೇ ವೇರ್ ಮಾಡಬೇಕು. ಸೊ ಅವ್ರದ್ದು ಕಸ್ಟಮೈಸ್ ಇರುತ್ತೆ, ಈ ಥರ ಇರುತ್ತೆ. ಬಟ್ ಡೈಲಾಗ್ಸ್ ಎಲ್ಲ ನಮ್ಮದೇ ಇರುತ್ತೆ. ಆ ಥರ ಇರುತ್ತೆ. ಸ್ಕ್ರಿಪ್ಟ್ ಕೇಳಿದ್ರು ನಾವು ಹೇಳೋದೇ ಅವರು ಒಪ್ಕೊಬೇಕು. ಸೊ ಆ ಥರ ಇರುತ್ತೆ. ಇನ್ ಕೇಸ್ ಅವರು ಸ್ಟಾರ್ಟಿಂಗ್ ಹುಕ್ಕೆಲ್ಲ ಚೇಂಜ್ ಮಾಡ್ತಾರೆ, ಸಮ್ಟೈಮ್ಸ್ ಡೈಲಾಗ್ಸ್ ಚೇಂಜ್ ಮಾಡಲ್ಲ. ಹುಕ್ನೆಲ್ಲ ಚೇಂಜ್ ಮಾಡಿದಾಗ ಸ್ವಲ್ಪ ಹಂಗೆ ಡೌನ್ ಆಗುತ್ತೆ. ಆ ಥರ ಆಗೋದುಂಟು. ಸೊ ಬೆಂಗಳೂರಿನಲ್ಲಿ ಎಷ್ಟೊಂದು ಕೆಫೇಸನ್ನು ನೀವು ಹೋಗಿ ರಿವ್ಯೂ ಮಾಡ್ತಿರಲ್ಲ, ವಾಟ್ ಡು ಯು ಥಿಂಕ್ ಇಟ್ ಇಸ್ ಓವರ್ ಹೈಪ್ಡ್? ಏನಕ್ಕಂದ್ರೆ ಇವಾಗ ಎಲ್ಲ ಬೇರೆ ಬೇರೆ ಇನ್ ಅ ವೇ ಇಟ್ ಇಸ್ ಗುಡ್. ನಮಗೆ ಅಟ್ಲೀಸ್ಟ್ ಬೇರೆ ಆಂಬಿಯನ್ಸ್ ಸಿಗ್ತದೆ. ಬಿಕಾಸ್ ಊಟದ ಕಥೆ ಅಂತೂ ಐ ಆಮ್ ನಾಟ್ ಅ ಫುಡಿ, ಸೊ ನನಗೆ ಐ ರಿಯಲಿ ಡೋಂಟ್ ಕೇರ್. ಬಟ್ ಎಸ್, ಐ ಆಮ್ ಅ ಪ್ರಾಪರ್ ಕಾಫಿ ಡ್ರಿಂಕರ್. ನನಗೇನಾದರೂ ಕಾಫಿ ಸರಿಯಾಗಿ ಕೊಟ್ಟಿಲ್ಲ ಅಂದರೆ ಅಯ್ಯೋ, ರಿವ್ಯೂ ಅಂತೂ ಮಾಡಲ್ಲ. ಬಟ್ ಅವ್ರ ಇಷ್ಟು ದುಡ್ಡು ಕೊಟ್ಬಿಟ್ಟು ಇಷ್ಟು ಕಚ್ಚಡಾಗಿರೋ ಕಾಫಿ ಕುಡಿತಿದ್ದೇನೆ ನಾನು ಅನ್ನೋ ಕೋಪ ಬರುತ್ತೆ ನನಗೆ. ಬಟ್ ಬೆಂಗಳೂರಿನಲ್ಲಿ ರೋಡಲ್ಲೂ ಇವಾಗ ಹೊಸದಾಗಿ ಒಂಥರ ಕೆಫೆಗಳು ಬರ್ತಾ ಇದೆ. ಹಳೆ ಕಾಲದಿಂದ ಹಿಡ್ಕೊಂಡು ಹೊಸ ಕಾಲದವರೆಗೂ, AI ಇಂದ ಹಿಡಿದು ಯುನೋ ಅಳುಗುಳಿ ಮನೆ ಆಟ ಆಡೋವರೆಗೂ. ವಾಟ್ ಯು ಥಿಂಕ್ ಅಬೌಟ್ ದ ಕೆಫೆ ಕಲ್ಚರ್ ಇವಾಗ ಬೆಂಗಳೂರಿನಲ್ಲಿರೋದು? ಅದು ನೋಡಿ ಒಬ್ಬೊಬ್ರಿಗೆ ಆಸೆ ಆಗುತ್ತಾ. ಇವಾಗ ಒಬ್ಬರು ಕೇಳಿದ ತಕ್ಷಣನೇ ಅದಕ್ಕೆ ನಾವು ಸೀಮಿತ ಆಗ್ಬಿಡ್ತೀವಿ. ಓಕೆ, ಅವ್ರು ಹಿಂಗೆ ಹೇಳ್ತಾ ಇದ್ರೆ ಮೇ ಬಿ ಚೆನ್ನಾಗಿರ್ಬೋದು. ತಿಂದಿದ ತಕ್ಷಣ ಅದು ಚೆನ್ನಾಗಿಲ್ಲ ಅಂದ್ರೆ ಅವ್ರಿಗೆ ಚೆನ್ನಾಗಿದೆ ಅನ್ನಿಸ್ಬಿಡ್ತಾರೆ. ಯಾಕಂದರೆ ಅವ್ರು ಹೇಳಿದ್ ಕೇಳಿ. ಈಗ ಫ್ರೆಂಡ್ ಒಬ್ಬರು ಸಜೆಸ್ಟ್ ಮಾಡ್ತಾರೆ, ಇಲ್ಲಿ ತುಂಬ ಚೆನ್ನಾಗಿರುತ್ತೆ, ಹೋಗೋಣ, ಇಷ್ಟು ಜನ ತುಂಬ್ಕೊಂಡಿರ್ತಾರೆ, ಹೋಗೋಣ ಅಂತ. ಬಟ್ ಅಷ್ಟೊಂದು ಬೇಕಾಗಿಲ್ಲ. ನೀವು ಟ್ರೈ ಮಾಡ್ರೆ ಚೆನ್ನಾಗಿದೆ ಅಂದ್ರೆ ಅದು ನಿಜವಾದ ಜೆನ್ಯೂನಾಗಿ ಗೊತ್ತಾಗ್ಬಿಡ್ಬೇಕು. ಒಬ್ರು ಹೇಳಿದಾಗ ಆಟೋಮೆಟಿಕ್ಕಾಗಿ ಅದು ಡಿಪೆಂಡ್ ಆಗ್ಬಿಡ್ತಾರೆ ಅದ್ರ ಮೇಲೆ. ಈಗ ಮಾತಿಗೆ ಅಷ್ಟೊಂದು ಪವರ್ ಇದೆ. ಈಗ ನಾನು ಹೈ ಅಂತ ಹಿಂಗಂದ್ರೆ ನೀವು ಒಂದು ಸೆಕೆಂಡು ಗಾಬರಿ ಆಗ್ತೀರಾ. ಸೊ ನನ್ನ ಮಾತಿಂದ ನೀವು ಕಂಟ್ರೋಲ್ ಆಗ್ತೀರಾ. ಆ ಥರ ಒಬ್ರು ಹೇಳಿ ಕಂಟ್ರೋಲ್ ಆಗಿ ಓಕೆ, ಅವ್ರು ತಿಂತಿದಾರ, ಹಾಗಾದ್ರೆ ಚೆನ್ನಾಗಿರುತ್ತೆ, ಸೊ ನಿಜ ಅಲ್ವಾ ಅಂತ ನಂಬಿಡ್ತಾರೆ. ಅಷ್ಟೊಂದು ಹೈಪ್ ಬೇಕಾಗಿಲ್ಲ ಬೆಂಗಳೂರಲ್ಲಿ. ಜೆನ್ಯೂನ್ ಆಗಿ ಮಾಡ್ಬೋದು. ಅಲ್ಲ, ಯಾವ್ದಾದ್ರು ಕೆಫೆಗೆ ಹೋಗ್ಬಿಟ್ಟು ಯು ಥಾಟ್ ಇಟ್ ವಾಸ್ ಏನ್ ಗುರು ಹೈಪ್ ಆಗಿದೆ ಹಾಗೆ ಅನ್ಸಿದೆ? ಯಾವ ಕೆಫೆ? ಅದೇ ನಿಮ್ಗೆ ಅದೇ ಬೇಕು? ಯಾವ ಕೆಫೆ? ಓಕೆ, ಕೆಫೆ ಹೆಸರು ಹೇಳ್ಬೇಡಿ. ಯಾವ ಏರಿಯಾನಲ್ಲಿದೆ, ಯಾವ ಥರ ಕಾಣಿಸುತ್ತೆ, ಏನಿದೆ ಎಸ್ಥೆಟಿಕ್ಸು? ಯಶವಂತಪುರದಲ್ಲಿದೆ. ಅದು ತುಂಬ ಐಪ್ ಅಂತಾನೆ ಅನ್ಸುತ್ತೆ. ಯಾಕೆ ಅಷ್ಟೊಂದಕ್ಕೆ? ಈಗ ಅದೇ ಫುಡ್ ನೀವು ಬೇರೆ ಕಡೆನೂ ತುಂಬ ಚೆನ್ನಾಗಿರೋದು ನಾವು ಟ್ರೈ ಮಾಡಿದ್ದು ಉಂಟು. ಅಷ್ಟೊಂದು ದುಡ್ಡು ಕೊಟ್ಟು ಯಾಕೆ ಅದನ್ನ ಟ್ರೈ ಮಾಡಬೇಕು? ಆಮೇಲೆ ಯಾಕೆ ಅಷ್ಟೊಂದು ಜನ ಹೋಗಿ ನಾವು ಟ್ರೈ ಮಾಡಿ ಏನಿದೆ ಅಂತದ್ದು? ಸುಮ್ಮನೆ ಹೈಪು, ಸುಮ್ಮನೆ ಜನ ಸೇರ್ತಾ ಇದ್ದಾರೆ, ಓಕೆ, ಜನ ಹೋಗ್ತಾ ಇದಾರೆ, ಓಕೆ, ಟ್ರೈ ಮಾಡಿ ಅದಕ್ಕೆ ಅಡಿಕ್ಟಿವ್. ಬೇರೆ ಎಲ್ಲೂ ಕಾಲಿಕ್ಕಲ್ಲ. ನನಗೆ ಇದು ಓಕೆಪ್ಪ, ಇದು ಬಿಟ್ರೆ ನಂಗೆ ಏನು ಬೇಡ ಅನ್ನೋ ಹತ್ರ ಸುಮ್ಮನೆ ಹೈಪ್ ಬಿಲ್ಡ್ ಆಗಿ ಕೂತಿದೆ ಆ ಜಾಗ. ಬಟ್ ಏನಿರಲ್ಲ. ಯಶವಂತಪುರದಲ್ಲಿ ಯಾವ ಕೆಫೆ ಇದು? ಐ ಥಿಂಕ್ ಕಮೆಂಟ್ಸ್ ಅಲ್ಲಿ ನಮ್ಮ ಜನ ಹಾಕ್ಲೇಬೇಕು, ವಿಚ್ ಇಸ್ ದಿಸ್ ಓವರ್ ಹೈಪ್ಡ್ ಕೆಫೆ ಇನ್ ಯಶವಂತಪುರ ಅಂತ. ಬಟ್ ನಿಮಗೆ ಏನ್ ಇಷ್ಟ ಆಗೋದು? ಈ ತರ ಎಸ್ಥೆಟಿಕ್ ಕೆಫೇಸಾ ತುಂಬಾ ಚೆನ್ನಾಗಿರೋದು, ಹೋಗಿ ಒಂದ್ ಕಡೆ ಕೂತ್ಕೊಳ್ಳೋ ಜಾಗನ, ಅಥವಾ ಸ್ಟ್ರೀಟ್ ಫುಡ್ ಎಲ್ಲೂ ಜಾಗನೇ ಇರಲ್ಲ, ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ದಿರೋ ಜಾಗದಲ್ಲಿ ಹೋಗಿ ತಿನ್ನೋದ? ನಿಮಗೆ ಯಾವ್ದು ಇನ್ನೂ ಅಥೆಂಟಿಕ್ ಅನ್ಸುತ್ತೆ? ಯಾವ್ದು ಇನ್ನೂ ಚೆನ್ನಾಗಿರೋದು ಅನ್ಸುತ್ತೆ? ಜಾಗ ಮ್ಯಾಟ್ರ್ ಆಗಲ್ಲ ನನಗೆ, ಫುಡ್ಡೇ ಮ್ಯಾಟ್ರು. ಚೆನ್ನಾಗಿರ್ಬೇಕು ಅಷ್ಟೇ. ಫುಡ್ ಚೆನ್ನಾಗಿರ್ಬೇಕು. ಅದು ಕೆಫೆ ಆಗಿದ್ರು ಪರವಾಗಿಲ್ಲ. ಒಂದೊಂದ್ ಕಡೆ ಕೆಫೆ ಚೆನ್ನಾಗಿದ್ರು ಫುಡ್ ಚೆನ್ನಾಗಿರಲ್ಲ, ಫುಡ್ ಚೆನ್ನಾಗಿದ್ರೆ ಆ ಜಾಗ ಚೆನ್ನಾಗಿರಲ್ಲ. ಬಟ್ ನನಗೆ ಫುಡ್ಡು, ಎಂಡ್ ಆಫ್ ದಿ ಡೇ ಫುಡ್ಡು. ಅದು ಜಾಗ ನಿಂತ್ಕೊಂಡು ತಿಂದ್ರು ಪರವಾಗಿಲ್ಲ. ನಾನು ಫುಡ್ ಚೆನ್ನಾಗಿದ್ರೆ ನಿಂತ್ಕೊಂಡು ಎಂಜಾಯ್ ಮಾಡ್ಕೊಂಡೇ ತಿಂತೀನಿ. ಕೂತ್ಕೊಂಡಾಗಿದ್ರು ಓಕೆನೆ, ಎಂಜಾಯ್ ಮಾಡ್ಬೋದು. ಫುಡ್ ಚೆನ್ನಾಗಿರ್ಬೇಕು ಅಷ್ಟೇ ಮೇಯ್ನಾಗಿ. ಯಾವತ್ತಾದ್ರೂ ಯುನೋ ಒಂದು ಜಾಗಕ್ಕೆ ಇವಾಗ ಆಫ್ಟರ್ ಯು ಬಿಕಮ್ ದಿಸ್ ಫೇಮಸ್, ರೆಸ್ಟೋರೆಂಟ್ ಓನರ್ಸ್ ಯಾರಾದರೂ ನಿಮ್ಮನ್ನ ಟ್ರೀಟ್ ಮಾಡೋದು ಬೇರೆ ಥರ ಟ್ರೀಟ್ ಮಾಡಕ್ಕೆ ಶುರು ಮಾಡಿದಾರ? ಅಥವಾ ನೀವು ಎಂಟ್ರಿ ಕೊಟ್ಟಿದ ತಕ್ಷಣ ಬಂದ ನೋಡೋಗರೋ ಫುಡ್ ಬ್ಲಾಗರೋ ಅಂತ ಯುನೋ ನಿಮ್ಮನ್ನ ಪಾಯಿಂಟ್ ಔಟ್ ಮಾಡಿ ಹೇಳಿರೋದಿದೆಯಾ? ಟ್ರೀಟ್ ಮಾಡಿದ ಅದೇ ಡಿಫ್ರೆಂಟ್ ಆಗಿರುತ್ತೆ. ಯಾಕಂದ್ರೆ ಇಷ್ಟೊಂದು ಕಡೆ ಓಡಾಡ್ತಾ ಇದ್ದಾಗ ಒಬ್ರು ಆ ಥರ ಟ್ರೀಟ್ ಮಾಡಿದಾಗ ಒಂಥರ ಖುಷಿ ಆಗುತ್ತೆ. ಇಲ್ಲ ಅಂತಲ್ಲ, ಖುಷಿ ಆಗುತ್ತೆ. ಬಟ್ ಕಂಡಿಡ್ದಿಲ್ಲ ಅಂದ್ರೂ ಏನು ಬೇಜಾರಾಗಲ್ಲ. ಯಾಕಂದ್ರೆ ನಾವು ಇನ್ನೂ ಬೆಳೆದಿಲ್ಲ ಅನ್ನೋದು ಒಂದು ಗೊತ್ತಾಗುತ್ತೆ. ಸೊ ಪರವಾಗಿಲ್ಲ, ಇನ್ನೂ
ಹೋಗೋಣ, ಇನ್ನ ಗೊತ್ತಾಗೋಷ್ಟು ಬೆಳೆಯೋಣ ಅನ್ಸುತ್ತೆ. ಇನ್ನೆಷ್ಟು ಬೆಳಿಬೇಕಪ್ಪ? 100K ಫಾಲೋವರ್ಸ್, 127K ಫಾಲೋವರ್ಸ್, 1,27,000 ಜನ. ಯಾವ್ದಾದ್ರು ಒಂದು ವಿಡಿಯೋ ವೈರಲ್ ಆಯ್ತು ಅಂದ್ರೆ ಮಿನಿಮಮ್ 10 ಮಿಲಿಯನ್ ವ್ಯೂಸ್ ವರ್ಗೂ ಹೋಗುತ್ತೆ. ಹೌ ಮಚ್ ಮೋರ್ ಡು ಯು ವಾಂಟ್ ಟು ಗ್ರೋ? ನಿಮ್ಮ ಪ್ರಕಾರ ಇನ್ನು ಎಷ್ಟು ಬೆಳಿಬೇಕು ಅಂತ ಇದ್ದೀರಾ ನೀವು? ವೆನ್ ಯು ಥಿಂಕ್ ಇಸ್ ಓಕೆ, ನಾನು ಇವಾಗ ಸಕ್ಸಸ್ಫುಲ್ ಆಗಿದ್ದೀನಿ ಅನ್ನೋ ಯೋಚನೆ ನಿಮ್ಮ ತಲೆನಲ್ಲಿ ಯಾವಾಗ ಬರೋದು? ಅದು ಗೊತ್ತಿಲ್ಲ. ನನ್ನನ್ನು ಕಂಡಿಡಿಬೇಕು. ಅಟ್ಲೀಸ್ಟ್ ನಾವು ಇವಾಗ ಇಲ್ಲಿ ಹೆಜ್ಜೆ ಇಟ್ಟಿದೀವಿ ಅಂದ್ರೆ ನಮ್ಮನ್ನ ಒಬ್ರು ಓಕೆ ಕಂಡಿಡಿದೆ, ಹಾಯ್ ಬ್ರೋ ನೀವು ಉರ್ಬಿ ಅಲ್ವಾ ನೋಡಿದೀವಿ ಬ್ರೋ ಅಂದ್ರೆ ಲೈಟಾಗಿ ಖುಷಿ ಆಗುತ್ತೆ. ಅಪ್ಪ ನಮ್ಮನ್ನ ಕಂಡಿಡಿದ್ರಪ್ಪ ಅಂತ ಹಂಗೆ ಒಳಗಡೆ ಖುಷಿ ಆಗುತ್ತೆ. ಆ ಥರ ಇನ್ನ ಅಂತ ಬೆಳೆದಿಲ್ಲ. ನೀವು ಹೇಳ್ದಂಗೆ ನಾನು ಯಾರು ಕಂಡಿಡಿಯಲ್ಲ, ಯಾಕಂದ್ರೆ ಅದು ನಾನು ತುಂಬಾ ಅಬ್ಸರ್ವ್ ಮಾಡಿದ್ದೀನಿ. ನನ್ಗೆ ಗೊತ್ತಾಗಲ್ಲ, ಯಾರು ಕಂಡಿಡಿಯಲ್ಲ ನಾನು. ಅಂಡ್ ನಿಮಗೆ ಇವಾಗ ಅನ್ಸುತ್ತಾ ಫುಡ್ ಇನ್ಫ್ಲೂಯೆನ್ಸರ್ಸ್ಗೆ ಸಿಕ್ಕಾಪಟ್ಟೆ ಪವರ್ ಬಂದ್ಬಿಟ್ಟಿದೆ ಅಂತ? ಬಿಕಾಸ್ ದೇ ಕ್ಯಾನ್ ಮೇಕ್ ಆರ್ ಬ್ರೇಕ್ ಅ ಪ್ಲೇಸ್. ಆಯ್ತಾ, ನೀವು ಹೇಳ್ದಂಗೆ ನೀವು ನೆಗೆಟಿವ್ ರಿವ್ಯೂ ಕೊಡದೆ ಇರಬಹುದು, ಆದರೆ ಯಾರಾದರೂ ಸೂಪರ್ ಪಾಸಿಟಿವ್ ರಿವ್ಯೂ ಕೊಟ್ಟಿಲ್ಲ ಅಂದ್ರೂ ಜನ ಅಲ್ಲಿಗೆ ಹೋಗಲ್ಲ. ಓ ಮೈ ಗಾಡ್ ಅಂದರೆ ಮಾತ್ರನೇ ಜನ ಅಲ್ಲಿಗೆ ಹೋಗೋದು. ಸೊ ಡು ಯು ಥಿಂಕ್ ಇನ್ಫ್ಲುಯೆನ್ಸರ್ಸ್ ಹ್ಯಾವ್ ದಟ್ ಮಚ್ ಪವರ್ ಇವಾಗ? ಪವರ್ ಇದೆ, ಬಟ್ ಅದು ಎಲ್ಲ ಟೈಮು ವರ್ಕೌಟ್ ಆಗಲ್ಲ. ತುಂಬ ಚೆನ್ನಾಗಿರೋ ಜಾಗ ನಾವು ಹೇಳಿನೂ ಹೋಗ್ದಿರಾ, ಅದು ಯಾರಿಗೂ ಗೊತ್ತಿಲ್ದಿರೋ ಇರೋ ಪ್ಲೇಸು ಇದೆ. ನಾನು ಒಂದು ದಿ ಮರಾಠ ಕಿಚನ್ ಅಂತ ಒಂದು ಹೋಟೆಲ್ ಟ್ರೈ ಮಾಡೋದು, ತುಂಬಾ ಚೆನ್ನಾಗಿತ್ತು ಫುಡ್ಡು. ಅಷ್ಟು ತಿಂದರೂ ಹೆವಿ ಅನ್ಸಿಲ್ಲ. ಅವ್ರದ್ದು ಆ ಸ್ಪೈಸಸ್ ಆಗಲಿ, ಆ ಬಿರಿಯಾನಿಗೆ ಯೂಸ್ ಮಾಡಿರೋದು, ಆ ಬಿರಿಯಾನಿ ನಾನು ಎಲ್ಲ ಕಡೆ ಕನೆಕ್ಟ್ ಮಾಡಿಬಿಟ್ಟೆ, ಯಾವುದಕ್ಕೂ ಅದು ಸೇಮ್ ಅನ್ನೋ ಫೀಲ್ ಬರಲೇ ಇಲ್ಲ. ಅಷ್ಟು ತುಂಬ ಚೆನ್ನಾಗಿತ್ತು. ಬಟ್ ಅದು ಅಂತ ವಿಡಿಯೋ ವೈರಲ್ ಆಗಿಲ್ಲ, ಬಟ್ ಯಾರಿಗೂ ಗೊತ್ತಾಗ್ಲೂ ಇಲ್ಲ. ಅದೊಂದು ಬೇಜಾರಾಯ್ತು ನನಗೆ. ಅದೊಂದು ಆ ಥರ ಆದಾಗ ಅಂಥ ಪವರ್ ಇಲ್ಲ. ನೀವು ಹೇಳ್ದಂಗೆ ಪವರ್ ಇಲ್ಲಾನೆ. ಯಾವುದೋ ಒಂದೊಂದು ಟೈಮ್ ಅಷ್ಟೇ ಅದು ವರ್ಕ್ ಆಗೋದು. ಎಲ್ಲ ಟೈಮು ನಾವು ಹೇಳಿದ್ದು ನಡೆದು ಬಿಡುತ್ತೆ, ಹೇಳಿದ್ ವೈರಲ್ ಆಗ್ಬಿಡುತ್ತೆ. ಇಲ್ಲ, ನಾವಿನ್ನ ಕಲಿತಾ ಇದೀವಿ, ಕಲ್ತ್ಕೊಂತಾ ಇದ್ದೀವಿ. ಬಟ್ ಸಾಕಷ್ಟು ಕಡೆ ರೆಸ್ಟೋರೆಂಟ್ಸ್ ವೈರಲ್ ಆಗಿರೋದು ಇಟ್ಸ್ ಬಿಕಾಸ್ ಆಫ್ ಇನ್ಫ್ಲೂಯೆನ್ಸರ್ಸ್. ಯು ಕಾಂಟ್ ಡಿನೈ ದಟ್. ನಿಮಗೆ ಇವಾಗ ಅನ್ಸುತ್ತಾ ತುಂಬಾ ಜನ ಇನ್ಫ್ಲೂಯೆನ್ಸರ್ಸ್ ಆಗೋಗಿದ್ದಾರೆ ಅಂತ? ಒಂಥರ ಓವರ್ ಸ್ಯಾಚುರೇಷನ್ ಆಗೋಗಿದೆ ಇವಾಗ ರಿವ್ಯೂ ಮಾಡೋದ್ರಲ್ಲಿ, ಫುಡ್ ಬ್ಲಾಗಿಂಗ್ ಮಾಡೋದ್ರಲ್ಲಿ ಅಂತ. ತುಂಬಾ ಜನ ಆಗೋಗಿದ್ದಾರೆ. ಹೆಂಗೆ ಅಂದ್ರೆ ದಿನಕ್ಕೆ ಒಂದು 10 ಜನ ಬರ್ತಾ ಇದಾರೋ ಏನೋ. ನಾನು ಹೊಸ ಪ್ರೊಫೈಲ್ ನೋಡ್ತಾನೆ ಇದ್ದೀನಿ. ಇದರಲ್ಲಿ ಇನ್ನೊಂದೇನಂದ್ರೆ ನಮ್ಮ ವಿಡಿಯೋನೇ ಎತ್ಕೊಂಡು ಹಾಕೊಂಡಿರ್ತಾರೆ. ನಮ್ದು ಅಂತ ಅಲ್ಲ, ಎಲ್ಲಾ ಬ್ಲಾಗರ್ಸ್ದು ಒಂದೊಂದು ವಿಡಿಯೋ ಹಾಕೊಂಡಿರೋ ಪ್ರೊಫೈಲ್ ಇರುತ್ತೆ. ಈ ತರ ಡಿಫ್ರೆಂಟ್ ಆಗಿರ್ತಾರೆ. ಯಾಕೆ ಆ ತರ ಅಂತ ಗೊತ್ತಾಗ್ತಾ ಇಲ್ಲ. ಒಟ್ನಲ್ಲಿ ಏನೋ ಮಾಡ್ಬೇಕು. ಸೊ ದಿನ ಒಬ್ಬೊಬ್ರು ಬರ್ತಾ ಇದಾರೆ. ಯಾರಾದ್ರೂ ನಿಮ್ಮ ಶೈಲಿನ, ನಿಮ್ಮ ಕಾಂಟೆಂಟ್ ಕ್ರಿಯೇಷನ್ ಸ್ಟೈಲ್ ಅನ್ನ ಕಾಪಿ ಮಾಡಿದ್ರೆ ಹೇಗೆ ಅನ್ಸುತ್ತೆ ನಿಮಗೆ? ಡು ಯು ಗೆಟ್ ಇರಿಟೇಟೆಡ್ ಅಲ್ಲಿಗೆ ಶಾರುಖ್ ಖಾನ್ ಆಗ್ಬಿಟ್ಟಿದ್ದಾನಪ್ಪ ನಾನು ಇವಾಗ, ನನ್ನ ಜನ ಕಾಪಿ ಮಾಡ್ತಾ ಇದಾರೆ ಅಂತ ಅನ್ಸುತ್ತಾ? ಎರಡು ಅನ್ಸುತ್ತೆ. ಯಾಕಂದ್ರೆ ನಮ್ಮ ಸ್ಟೈಲ್ನ ಒಬ್ರು ಕಾಪಿ ಮಾಡಿದಾಗ ಅವರು ಬೇರೆ ತರ ಹೇಳಿ, ನನ್ನ ಸ್ಟೈಲ್ನ ಕಾಪಿ ಮಾಡ್ಲಿ, ಏನಾದ್ರು ಮಾಡ್ಲಿ, ಬಟ್ ಅದನ್ನೇ ಬೇರೆ ವೇನಲ್ಲಿ ಹೇಳಿ, ಅವ್ರದ್ದು ಅಂತ ಒಂದು ರೀತಿನಲ್ಲಿ ಹೇಳಿ. ಅದನ್ನ ಸೇಮ್ ಟು ಸೇಮ್ ಆಸ್ ನಾವು ಹೇಳ್ದಂಗೆ ಹೇಳೋದು ಮಾಡಿದ್ರೆ ಅದೊಂದು ಸ್ವಲ್ಪ ಇರಿಟೇಷನ್ ಆಗುತ್ತೆ. ಓಕೆ, ನಮ್ಮನ್ನು ನೆನ್ಪಿಟ್ಕೊಂಡವರೆಲ್ಲ ಪರವಾಗಿಲ್ಲ, ನಾವು ಅವ್ರಿಗೆ ಗೊತ್ತಿರ್ತೀವಿ ಅನ್ನೋ ಥರನೂ ಇರುತ್ತೆ. ಆ ಥರನೂ ಇರುತ್ತೆ. ಇವಾಗ ಕಾಂಟೆಂಟ್ ಕ್ರಿಯೇಷನ್ ಬಗ್ಗೆನೇ ಬಂದಾಗ ನೀವು ಅವಾಗಲೂ ಹೇಳ್ತಾ ಇದ್ರಿ ನಿಮ್ಮ ಒಂದು ರೀಲ್ ವೈರಲ್ ಆಗಲಿಲ್ಲ ಅಂದರೆ ಬೇಜಾರಾಗುತ್ತೆ ಅಂತ. ಸೊ ಅದಾದಮೇಲೆ ವಾಟ್ ಈಸ್ ಯುವರ್ ನೆಕ್ಸ್ಟ್ ಸ್ಟೆಪ್? ಬಿಕಾಸ್ ನೀವು ಅಷ್ಟು ಟೈಮ್ ಕೊಟ್ಟಿರ್ತೀರಾ, ಆ ಜಾಗಕ್ಕೆ ಹೋಗಿರ್ತೀರಾ, ಟ್ರಾವೆಲ್ ಮಾಡಿರ್ತೀರಾ, ಕೂತ್ಕೊಂಡು ಎಡಿಟ್ ಮಾಡ್ತೀರಾ, ವಾಯ್ಸ್ ಕೊಡ್ತೀರಾ, ಆ್ಯಂಡ್ ಯಾರಿಗೂ ಹೋಗಲ್ಲ ರೀಲು. ಸೊ ವಾಟ್ ಈಸ್ ಯುವರ್ ನೆಕ್ಸ್ಟ್ ಸ್ಟೆಪ್ ಆಫ್ಟರ್ ದಟ್? ಏನು ಯೋಚನೆ ಮಾಡ್ತೀರಾ ಅದಾದಮೇಲೆ? ಎಲ್ಲಿ ಮಿಸ್ಟೇಕ್ ಆಯಿತು ಅಂತ ಯೋಚನೆ ಮಾಡ್ತೀವಿ. ಹೇಳೋ ರೀತಿ ಎಲ್ಲರೂ ಮಿಸ್ ಆಯ್ತಾ, ಯಾಕೆ ಇದು ಜನಕ್ಕೆ ಹತ್ರ ಆಗಲಿಲ್ಲ, ಎಲ್ಲಿ ತಪ್ಪಾಯಿತು ಅನ್ನೋದು ಯೋಚನೆ ಮಾಡ್ತೀನಿ. ನೆಕ್ಸ್ಟ್ ಅದು ಆಗಬಾರ್ದು ಅನ್ನೋದು ತುಂಬ ಇದಾಗಿರ್ತೀವಿ. ನಾವು ಒಂದು ಜಾಗದಲ್ಲಿ ಹೋಗಿ ತುಂಬಾನೇ ಟೈಮ್ ಸ್ಪೆಂಡ್ ಮಾಡ್ತೀವಿ. ಸೊ ಅದ್ರ ಬಗ್ಗೆ ನೀಟಾಗಿ ಜನಕ್ಕೆ ಹಿಂಗೆ ಹೇಳ್ಬೇಕು ಅಂತ, ಈ ರೀತಿ ಹೇಳ್ರೆ ಅವ್ರಿಗೆ ಅರ್ಥ ಆಗುತ್ತೆ, ಓಕೆ ಜನಕ್ಕೆ ಇಷ್ಟ ಆಗುತ್ತೆ, ಅದನ್ನ ತುಂಬಾನೇ ಯೋಚನೆ ಮಾಡಿ ಸೊ ನೆಕ್ಸ್ಟ್ ಪರ್ಫೆಕ್ಟ್ ಆಗಿ ಹೋಗ್ಬೇಕು ಅನ್ನೋದು ತುಂಬಾ ಮೈಂಡಲ್ಲಿ ಇಟ್ಕೊಂಡಿರ್ತೀನಿ. ಸೊ ಯಾರಾದ್ರೂ ಇವಾಗ ಫುಡ್ ರಿವ್ಯೂವರ್ ಆಗಬೇಕು ಅಂದ್ರೆ, ತಮ್ಮ ಕಾಂಟೆಂಟ್ ಕ್ರಿಯೇಷನ್ ಜರ್ನಿನ ಶುರು ಮಾಡಬೇಕು ಅಂದ್ರೆ, ಡು ಯು ಥಿಂಕ್ ಬಿಕಮಿಂಗ್ ಅ ಫುಡ್ ರಿವ್ಯೂವರ್ ಇಸ್ ಗುಡ್ ಆರ್ ಡು ಯು ಥಿಂಕ್ ಇಸ್ ಲೈಕ್ ಗುರು ಆಲ್ರೆಡಿ 100 ಜನ ಇದ್ದಾರೆ ಯಾಕಬೇಕು? ಹೌದು ಅನ್ಸುತ್ತೆ 100 ಜನ ಇದ್ದಾರೆ ಅಂತ, ಬಟ್ ನಿಮ್ಗೆ ಅಂತ ಒಂದು ಸ್ಟೈಲ್ ಇರುತ್ತೆ. ಆ ಸ್ಟೈಲಲ್ಲೇ ಬಂದ್ರೆ ಮೇ ಬಿ ಡಿಫ್ರೆಂಟ್ ಆಗಿದ್ರೆ ನೀವು ಬೆಳಿಬೋದು. ಇವಾಗ ಊಟದ ಬಗ್ಗೆ, ಆಕ್ಚುಲಿ ಊಟಕ್ಕಿಂತ ಮುಂಚೆ ದುಡ್ಡಿನ ಬಗ್ಗೆ ಸ್ವಲ್ಪ ಮಾತಾಡ್ಲೇಬೇಕು. ಸಂಜೆ ಶೋನಲ್ಲಿ ನಾವು ಕಾಂಟೆಂಟ್ ಕ್ರಿಯೇಷನ್ ಇಂದ ಆಕ್ಚುಲ್ ಆಗಿ ಜನ ದುಡ್ಡನ್ನ ಸಂಪಾದನೆ ಮಾಡ್ತಾರೆ ಅಂತ ಹೇಳ್ತಾರೆ. ನೀವು ಅವಾಗಲೇ ಹೇಳ್ತಿದ್ರಿ ಸ್ಯಾಲರಿ ಎಷ್ಟು ಸಿಗುತ್ತೋ ಅಷ್ಟು ಬ್ರ್ಯಾಂಡ್ ಡೀಲ್ಸು ಸಿಗಬಹುದು ಅಂತ. ಬಟ್ ಡಸ್ ದಟ್ ಹ್ಯಾಪನ್ ಆನ್ ಅ ಮಂತ್ ಬೇಸಿಸ್? ಯಾವಾಗಿಂದ ನಿಮಗೆ ಈ ದುಡ್ಡು ಬರೋಕ್ಕೆ ಶುರು ಆಯಿತು? ಬಿಕಾಸ್ ಇನ್ಸ್ಟಾಗ್ರಾಮ್ ಡಸ್ ನಾಟ್ ಪೇ ಮನಿ. ಜನ ನಿಮಗೆ ಏನಾದರೂ ಗಿಫ್ಟ್ ಕೊಟ್ಟರೆ ಅಥವಾ ನಿಮ್ಮ ಸಬ್ಸ್ಕ್ರಿಪ್ಷನ್ ಅನ್ನ ತಗೊಂಡ್ರೆ ಇವಾಗ ಇನ್ಸ್ಟಾಗ್ರಾಮ್ ಇಂದ ದುಡ್ಡು ಬರುತ್ತೆ ಹೊರತು ಯೂಟ್ಯೂಬ್ ತರ ಇನ್ಸ್ಟಾಗ್ರಾಮ್ ಅಲ್ಲಿ ದುಡ್ಡು ಬರಲ್ಲ. ಸೊ ಹೇಗೆ ದುಡ್ಡು ಮಾಡ್ತೀರಾ ನೀವು ಕಾಂಟೆಂಟ್ ಕ್ರಿಯೇಷನ್ ಇಂದ? ದುಡ್ಡು ಮಾಡ್ತೀವಿ ಅಂದ್ರೆ ಅದೇ
ಇವಾಗ ನಮಗೆ ಪ್ರಮೋಷನ್ಸ್ ಕರೀತಾರೆ, ಅದರಿಂದನೇ ಬೇಸ್ಡ್ ಆನ್ ದುಡ್ಡು. ಬಟ್ ಮಂತ್ಲಿ ಇಷ್ಟು ಜನ ಕರೀತಾರೆ ಅಂತ ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಎಷ್ಟು ಕರೀತಾರೋ ಅಷ್ಟೇ. ಇವಾಗ ಒಬ್ರು ಕರಿಬೋದು ಒಂದು ಮಂತಲ್ಲಿ, ಬಟ್ ಅವ್ರಿಗೆ ನಾವು ಅಂತ ನೀವು ಹೇಳ್ದಂಗೆ ಒಬ್ರು ಪರ್ಸನ್ ದುಡಿಯೋ ಅಷ್ಟು ನೀವು ಹಿಂಗೆ ತಗೊಂಡ್ಬಿಡ್ಬೋದು ಅಂತ ಅದು ಆಗದೆ ಇರಕತ್ತೆ. ಅದಕ್ಕೆ ಎಷ್ಟು ವಿಡಿಯೋಸ್ ಮಾಡಬೇಕೋ ಅಷ್ಟಿರುತ್ತೆ. ಸೊ ತುಂಬ ಇರುತ್ತೆ. ಅಷ್ಟು ಅಂತ ದುಡಿಯೋಕ್ಕಲ್ಲ, ನಾರ್ಮಲ್ ಆಗಿ ಓಕೆ. ಬಟ್ ನಂಬರ್ ಕೊಟ್ರೆ ಚೆನ್ನಾಗಿರುತ್ತಪ್ಪ. ಆವ್ರೇಜ್ ಎಷ್ಟು ದುಡಿಬಹುದು ನೀವು ಶುರು ಮಾಡಿದಾಗ ಪ್ರತಿ ರೀಲಿಗೆ ಎಷ್ಟು ತಗೊಳ್ತಾ ಇದ್ರೆ? ಹೌ ಮಚ್ ವರ್ ಯು ಅರ್ನಿಂಗ್ ಎಟ್ ದಟ್ ಟೈಮ್? ನಾನು ಶುರು ಮಾಡಿದಾಗ ಪೇನೇ ಇಲ್ಲ. ನಾವು ಓಡಾಡ್ತಿದ್ದ ಜಾಗ ಎಲ್ಲ ನಾವು ಎಕ್ಸ್ಪ್ಲೋರ್ ಮಾಡಿದ್ದೆ ತುಂಬಾ. ಸೊ ನೀವು ಎಷ್ಟು ಫಾಲೋವರ್ಸ್ ಆದ್ಮೇಲೆ ದುಡ್ಡನ್ನ ಕೇಳಕ್ ಶುರು ಮಾಡಿದ್ರಿ? ನನಗೆ ಗೊತ್ತಿರಂಗೆ ಒಂದು 65K ಬಂದ್ಮೇಲೆ ಅನ್ಸುತ್ತೆ. ಆದಾಗ ಅದು ಅವರೇ ಹೇಳಿದ್ದು. ಆ ಟೈಮಲ್ಲಿ ಯು ಆರ್ ಸೇಯಿಂಗ್ ಇಟ್ಸ್ 2 years ago. ಆ ಟೈಮಲ್ಲಿ ಅಂದ್ರೆ ಯಾರಾದ್ರೂ ಯೋಚನೆ ಮಾಡ್ಬೋದು, 50 ವರ್ಷದಿದ್ದೇ ಹೇಳ್ತಾ ಇದ್ದಾನೆ ಮನುಷ್ಯ ಇವರು ಅಂತ. 2 years ಜರ್ನಿ ಇದೆಯಲ್ಲ, ಅದು ನನಗೆ ತುಂಬಾ ದೊಡ್ಡದಾಗೇ ಇದೆ. ಯಾಕಂದ್ರೆ ಒಂದ್ ಜಾಗದಲ್ಲಿ ಕೂತಿಲ್ಲ ನಾವು, ತುಂಬಾ ಅಲ್ದಾಡಿರೋದ್ರಿಂದ ಅದು ನಮಗೆ ಓಕೆ ಆ ಟೈಮಲ್ಲಿ ಅಲ್ವಾ ಅನ್ನೋ ತರ ಫೀಲ್ ಇದೆ ಅಷ್ಟೇ. ಬಟ್ ಇವಾಗ ಆನ್ ಅನ್ ಆವ್ರೇಜ್ ಎಷ್ಟು ದುಡಿಬಹುದು ಜನ ಪರ್ ರೀಲ್ಗೆ? ಬಿಕಾಸ್ 100K ಫಾಲೋವರ್ಸ್ ಆದ್ಮೇಲೆ ನನ್ನ ಯೋಚನೆ ಇರೋದೇ ಬೇರೆ. ಅಟ್ಲೀಸ್ಟ್ ನಾವು ಮಾತಾಡೋ ಜನರ ಜೊತೆ ಅವ್ರ ಯೋಚನೆ ಇರೋದೇ ಬೇರೆ. ಸೊ ನೀವು ಹೇಳ್ತಿರೋದೇ ಬೇರೆ. ಸೊ ನಾವು ಐ ಆಮ್ ಅ ಲಿಟಲ್ ಕನ್ಫ್ಯೂಸ್ಡ್. ಕಾಂಟೆಂಟ್ ಕ್ರಿಯೇಷನ್ ಇಂದ ನಿಜವಾಗ್ಲೂ ದುಡ್ಡು ಸಂಪಾದನೆ ಮಾಡ್ಬೋದಾ ಇಲ್ವಾ? ನನ್ನ ಫಾಲೋವರ್ಸಿಗೆ ಏನ್ ಹೇಳೋದು ಅಂತ ಯೋಚನೆ ಬಂದ್ಬಿಟ್ಟಿದೆ ನನಗೆ ಇವಾಗ. ನೀವ್ ಹೇಳಿದ್ರಲ್ಲ ಇವಾಗ ತುಂಬಾ ಜನ ಕಂಟೆಂಟ್ ಕ್ರಿಯೇಟರ್ಸ್ ಆಗಿದ್ದಾರೆ ಅಂತ. ಸೊ ಇವಾಗ ತುಂಬಾನೇ ಕಷ್ಟನೇ. ನೀವ್ ಅನ್ಕೊಂಡಂಗೆ ದುಡ್ಡು ಮಾಡೋದು ತುಂಬಾನೇ ಕಷ್ಟ. ನೀವು ಮೈಂಡ್ ಥಾಟ್ ಅಲ್ಲಿ ಇರ್ಬೋದು, ಓಕೆ ಇಷ್ಟಿಷ್ಟು ದುಡಿತಾರೆ ಇಷ್ಟಿಷ್ಟು ಮಾಡ್ತಾರೆ ಅಂತ. ಈಗಿರೋ ಪರಿಸ್ಥಿತಿಗೆ ಅದೆಲ್ಲ ಆಗದೆ ಇರೋ ಕತೆ. ನೀವು ಎಂಜಾಯ್ ಮಾಡ್ಬೇಕಾ? ನಾನು ಹೇಳ್ದಂಗೆ 50 ವರ್ಷದ ಹೋಟ್ಲು ನಾಳೆ ಇರುತ್ತೋ ಇರಲ್ವೋ, ಟ್ರೈ ಮಾಡ್ಬೇಕಾ, ಆ ಫುಡ್ನ ಫೀಲ್ ಮಾಡ್ಬೇಕಾ, ಬಂದು ಎಂಜಾಯ್ ಮಾಡಿ, ಇಷ್ಟ ಆದ್ರೆ ವಿಡಿಯೋ ಮಾಡಿ ಹಾಕ್ಬೋದು. ಅಷ್ಟು ಬಿಟ್ರೆ ನನಗೆ ದುಡ್ಡು ಬೇಕು, ನನಗೆ ಇಷ್ಟು ಬೇಕು, ನನಗೆ ಅಷ್ಟು ಬೇಕು ಅನ್ಕೊಂಡು ಕೂತ್ಕೊಂಡ್ರೆ ಕಂಟೆಂಟ್ ಇದು ಬರಲೇಬಾರ್ದು. ಫುಡ್ ಬ್ಲಾಗರ್ ಆಗ್ಲೇಬಾರ್ದು. ನೀವು ಫುಡ್ ಎಂಜಾಯ್ ಮಾಡ್ಬೇಕಾ, ಬಂದ್ ಮಾಡ್ಬೇಕು ಅಷ್ಟೇ. ಈಗ ತುಂಬಾ ಕಷ್ಟ, ತುಂಬಾನೇ ಕಷ್ಟ. ವಾವ್, ಓಕೆ. ಸೊ ನಮ್ಮ ಬೆಂಗಳೂರಿನಲ್ಲಿ ನಿಮ್ಮ ಟಾಪ್ 3 ಜಾಗ ಯಾವಾಗ್ಲೂ ನೀವು ವಾಪಸ್ ಹೋಗೋದು ಯಾವ ಜಾಗಗಳಿಗೆ ಹೋಗ್ತೀರಾ? ಪಟೇಗಾರ್ ಪಾಳ್ಯದಲ್ಲಿ ಒಂದು ಹೋಟೆಲ್ ಇದೆ. ಪಟ್ಟೇಗಾರ್ ಪಾಳ್ಯನಾ? ಇದೆಯಲ್ಲಿದೆ ಗುರು? ಹಂಗೆ ತುಂಬಾ ಜಾಗ ಗೊತ್ತಿರಲ್ಲ. ಸೊ ಅಲ್ಲಿ ಬೆಂಗಳೂರಿನಲ್ಲಿ ಇದೆಯಾ ಇದು? ಹೌದು, ಪಟ್ಟೇಗಾರ್ ಪಾಳ್ಯ. ಹೌದು. ವಾವ್, ಓಕೆ. ಸೊ ಅಲ್ಲೊಂದು ಹೋಟೆಲ್ ಇದೆ. ವೆಜ್ಜಾ ನಾನ್ ವೆಜ್ಜಾ? ನಾನ್ ವೆಜ್ ಎಲ್ಲ. ಓಕೆ ಪಾ, ಕೇಳ್ದೆ. ನಾನ್ ವೆಜ್. ಇನ್ನೊಂದು ನಾನು ಬೆಂಗಳೂರಲ್ಲಿ ಅನ್ನೋದು ನಾನು ಸ್ವಲ್ಪ ಕಮ್ಮಿನೇ ಅಂತ ಅನ್ಬೋದು, ಬಟ್ ಬೆಂಗಳೂರಲ್ಲಿ ಮಾಡಿದೀನಿ. ಟಾಪ್ 3 ಅಂತ ಬಂದ್ರೆ ಇವಾಗ ಒಂದ್ ಹೇಳಿದ್ನಲ್ಲ, ಮರಾಠ ಕಿಚನ್. ನಾನು ಸುಮ್ನೆನಾರು ಹೋಗಿ ತಿನ್ಬೇಕು ಅನ್ಸುತ್ತೆ, ಅಂದ್ಕೊಂತಾನೆ ಇರ್ತೀನಿ. ಅದೊಂದೇ ಸಲ ಟ್ರೈ ಮಾಡಿದ್, ಬಟ್ ನೆಕ್ಸ್ಟ್ ಯಾವಾಗ ಹೋಯ್ತೀನೋ ಅನ್ನೋ ಫೀಲ್ ಬಂದ್ಬಿಡ್ತು. ಅದೊಂದು. ಎಲ್ಲಿರೋದು ಮರಾಠ ಕಿಚನ್? ನ್ಯೂ ಬೆಲ್ ರೋಡ್, ಸಂಜಯ್ ನಗರ್ ಐ ಥಿಂಕ್. ನಮ್ಮನೆ ಪಕ್ಕ. ಟ್ರೈ ಮಾಡಿ, ಖಂಡಿತ ನನ್ನ ಸಜೆಷನ್. ಟ್ರೈ ಮಾಡಿ ನೋಡಿ. ಸೊ ಅದೊಂದು. ಅದು ಬಿಟ್ರೆ ಸದ್ಯಕ್ಕೆ ಬೆಂಗಳೂರು ಅಂತ ನನ್ಗೆ ಇವಾಗ ಪಟ್ ಅಂತ ಫ್ಲಾಶ್ ಆಗ್ತಿರೋದು ಇವೆರಡೆ. ಅದು ನೆನ್ಸ್ಕೊಂಡ್ರೆ ಈಗಲೂ ನನಗೆ ಬೇಕು ಅನ್ಸುತ್ತೆ. ಬೇರೆ ಜಾಗಗಳಲ್ಲಿ ಅದನ್ನ ಬಿಟ್ಟು ಬೇರೆ ಬೇರೆ ಕಡೆ ನೆನಪಾಗ್ತಿದೆ. ಬೇರೆ ಬೇರೆ ಕಡೆನೆ ಒನ್ ಪಿಕ್. ಇಫ್ ಯು ಹ್ಯಾಡ್ ಟು ಗೋ ಬ್ಯಾಕ್ ಅಂಡ್ ಸೇ, ಈ ಜಾಗಕ್ಕೆ ನಾನು ಹೋಗಿ ವಾಪಸ್ ತಿನ್ಲೇಬೇಕು ಅಂತ ಯಾವತ್ ಬೇಕಿದ್ರು ವಾಪಸ್ ಹೋಗ್ಬಿಟ್ಟು ಫುಡ್ ಇಷ್ಟ ಸ್ವೀಟ್ಸ್ ಹೇಳ್ಬೋದಾ? ನಿಮಗೆ ಇಷ್ಟ ವೆಜ್ಜೋ ನಾನ್ ವೆಜ್ಜೋ ಯಾರು ಪಿಕ್ ಮಾ? ಸೊ ಸ್ವೀಟ್ಸ್ ಅಂತ ಬಂದರೆ ರೀಸೆಂಟಾಗಿ ಒಂದು ದೇವನಹಳ್ಳಿ ಹೋದ್ವಿ. ಅಲ್ಲೊಂದು ಸ್ವೀಟ್ಸ್ನ ಟೇಸ್ಟ್ ಮಾಡಿದ್ವಿ, ಸೂಪರ್ ಆಗಿತ್ತು. ತುಪ್ಪದಲ್ಲೇ ಮೈಸೂರು ಪಾಕ್ ಮಾಡಿರೋದು. ಮೈಸೂರು ಪಾಕ್ ಆಗಲಿ, ಅವಲಕ್ಕಿ ಆಗಲಿ, ಬಾದಾಮ್ ಹಲ್ವಾ. ಸೊ ಸೂಪರ್ ಆಗಿತ್ತು. ಇದು ವಿಜಯಪುರ ಹತ್ರ ಇರೋದಲ್ವಾ? ವಿಜಯಪುರ ಅದೇ ಅಲ್ವಾ? ಬಟ್ ಇನ್ನ ನಾನು ವಿಡಿಯೋ ಹಾಕಿಲ್ಲ. ಸ್ಟಿಲ್ ನಮ್ಮೂರು ನನಗೆ ಗೊತ್ತು, ಇವ್ರು ಎಕ್ಸಾಕ್ಟ್ಲಿ ಯಾವ ಜಾಗದ ಬಗ್ಗೆ ಮಾತಾಡ್ತಾ ಇದಾರೆ ಅಂತಾನೂ ಗೊತ್ತು. ಬಟ್ ನಿಮ್ಮ ಮೋಸ್ಟ್ ಫೇವ್ರೆಟ್ ಡಿಶ್ ಅಂದ್ರೆ ಯಾವುದು? ಯು ಕ್ಯಾನ್ ಗೋ ಬ್ಯಾಕ್ ಟು ಇಟ್ ಎನಿ ಟೈಮ್ ಆಫ್ ದ ಡೇ. ಯಾವತ್ತು ಬಿರಿಯಾನಿ, ನಾಟಿ ಸ್ಟೈಲ್ ಬಿರಿಯಾನಿ. ಅದು ಎಸ್ಪೆಷಲಿ ಎಲ್ಲಿಂದ ನಿಮಗೆ ತುಂಬಾ ಇಷ್ಟ ನಾಟಿ ಸ್ಟೈಲ್ ಬಿರಿಯಾನಿ? ನಮ್ಮಮ್ಮ ಮಾಡೋದು ಹೆವಿ ಇಷ್ಟ. ಅದು ಬಿಟ್ರೆ ಅವ್ರದ್ದು ಚೆನ್ನಾಗಿರುತ್ತೆ. ಯಾರು ಇರಿ, ಅವ್ರ ಹೆಸರು ಹೇಳ್ತೀನಿ. ಅವ್ರ ನೇಮ್ ನನಗೆ ನೆನಪಾಗ್ತಾ ಇಲ್ಲ. ಸೊ ಅಲ್ಲಿ ಒಂದು ಕಡೆ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಒಂಥರ ನಮ್ಮ ಲಿಸ್ನರ್ಸಿಗೆ ಯಾರ್ಯಾರು ನನ್ನ ರೀಲ್ ನೋಡ್ತಾ ಇರ್ತಾರೋ ಅವ್ರಿಗೆಲ್ಲರಿಗೂ ಅಟ್ಲೀಸ್ಟ್ ಹೆಸರು ಕಮೆಂಟ್ ಮಾಡಕ್ಕಾದ್ರೂ
ಒಂದ್ ಎರಡು ಕ್ಲೂ ಕೊಟ್ರೆ ಕಮೆಂಟ್ ಕಂಡಿಡಿದ್ ಕಮೆಂಟ್ ಮಾಡ್ಲಿ ಅಂತಾನೆ ನಾನು ನೇಮ್ಗಳು ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ಜಾಗದ ಹೆಸರು, ಇದು ಬಿರಿಯಾನಿ ಅವ್ರು ಮಾಡೋದು ತುಂಬಾ ಚೆನ್ನಾಗಿದೆ, ಅವ್ರು ನನಗೆ ಇಷ್ಟ, ವಾಟ್ ಇಸ್ ದಿಸ್, ಹೆಂಗೆ, ಹೌ ಡು ವಿ ಗಿವ್ ಕ್ಲೂ, ಜಾಗದ ಹೆಸರು ಅಥವಾ ಹೇಗ್ ಕಾಣಿಸುತ್ತೆ ಬಿರಿಯಾನಿ, ಏನಿದೆ ಆ ಬಿರಿಯಾನಿನಲ್ಲಿ, ಸಮಥಿಂಗ್ ಅಟ್ ಲೀಸ್ಟ್. ಓಕೆ, HSR ಲೇಔಟ್ ಅಲ್ಲೊಂದಿದೆ ಹೋಟೆಲ್, ನಾನು ನೇಮ್ ಹೇಳಲ್ಲ, ಓಕೆನಾ. ಸೊ HSR ಲೇಔಟ್ ಅಲ್ಲಿ ಒಂದಿದೆ, ತುಂಬಾ ಚೆನ್ನಾಗಿದೆ ಬಿರಿಯಾನಿ, ನಾಟಿ ಸ್ಟೈಲ್ ಬಿರಿಯಾನಿ, HSR ಲೇಔಟ್. ಇವಾಗ ಇದನ್ನ ಕಂಡುಹಿಡಿಯಬೇಕು. ಬಟ್ ನೀವು ಇದೇ ತರ ರೀಲ್ಸ್ ಇನ್ನ ಫಿಲ್ಮ್ ಮಾಡ್ತಾ ಇರುವಾಗ ಎನಿ ಫನಿ ಇನ್ಸಿಡೆಂಟ್ ದಟ್ ಹ್ಯಾಸ್ ಹ್ಯಾಪೆಂಡ್? ಅಂದ್ರೆ ಯಾವ ತರ ಆದ್ರೂ ಆಗಿರ್ಲಿ, ತಿಂತಾ ಇರುವಾಗ ಬೀಳ್ಸ್ಕೊಂಡಿರೋದು, ಚೆನ್ನಾಗಿ ಇಲ್ದಿರೋದನ್ನ ಓ ಮೈ ಗಾಡ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿರೋದು ಯಾವತ್ತಾದ್ರೂ ಆಗಿದ್ಯಾ? ಆ ತರ ಅಂದ್ರೆ ಅದೇ ಫಸ್ಟ್ ಹೇಳ್ದಂಗೆ ಒಂದು ದೋಸೆ ಫುಲ್ಲಾಗಿ ಹೋಗ್ಬಿಟ್ಟಿರೋ ತರ ಫೀಲು. ಕಷ್ಟಪಟ್ಟು ಅದನ್ನ ತಿನ್ಲೂ ಇಲ್ಲ, ಕೊನೆಗೆ ಆದಷ್ಟು ಟ್ರೈ ಮಾಡಿ ಬೇಡ ಅಂತ ಇಟ್ಟಾದ್ಮೇಲೆ ಅದೊಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್. ಓಕೆ, ಅಂಡ್ ಗುಡ್ ಎಕ್ಸ್ಪೀರಿಯನ್ಸ್ ಆಗಿರೋದು? ಗುಡ್ ಎಕ್ಸ್ಪೀರಿಯನ್ಸ್ ಲೈಕ್ ರೀಲ್ ಫಿಲ್ಮ್ ಮಾಡ್ತಾ ಇರ್ತಾರೆ, ನಿಮ್ಮ ತಲೆನಲ್ಲಿ ಓಡ್ತಾ ಇರುತ್ತೆ, ಓಕೆ ಈ ಥರ ಮಾತಾಡಬೇಕು, ಈ ಥರ ಕೊಡಬೇಕು ಅಂತ, ಬಟ್ ತಿಂದಿದ ತಕ್ಷಣ ಸ್ವರ್ಗ ಕಾಣಿಸ್ಕೊಂಡಿದ್ದ ಟೈಮು ಯಾವತ್ತಾದ್ರೂ ಯಾವ್ದಾದ್ರು ಒಂದು ರೀಲ್ ಅಲ್ಲಿ ಇದೆಯಾ ಆ ಥರ ಯಾವ್ದಾದ್ರು ಆಗಿರೋದು? ತಿಂದಿದ ತಕ್ಷಣ ಅದನ್ನ ತಿಂದಿನೇ ಮೈ ಮರ್ತಿದ್ದು ಆ ಥರ ಅಂದ್ರೆ ಇವ್ರದ್ದೇ ಹೇಳಕ್ ಇಷ್ಟಪಡ್ತೀನಿ ನಾನು, ದಿ ಮರಾಠ ಕಿಚನ್. ಅನ್ಕೊಂಡೇ ಇಲ್ಲ ಅವ್ರದಷ್ಟು, ಅವ್ರು ನನ್ನ ಹತ್ರ ತುಂಬ ಬಿಲ್ಡಪ್ ಮೀನ್ಸ್ ಹೇಳಿದ್ರು ಹೀಗಿರುತ್ತೆ ಸರ್ ಹಾಗಿರುತ್ತೆ ಸರ್ ಅಂತ. ಬಟ್ ನಾವು ತಿನ್ಮೇಲೆ ಅದು ನಮ್ಗೆ ಗೊತ್ತಾಗಲ್ಲ ಅನ್ನೋದು ನನಗೆ ಗೊತ್ತು. ಅವ್ರು ಹೇಳೋದು ಅವ್ರ ಇಷ್ಟ, ಅವ್ರು ಹೇಳ್ತಾರೆ, ಸೊ ಚೆನ್ನಾಗಿ ಅಷ್ಟು ಹಂಗೆ ಹಿಂಗೆ ಅಂತ ಹೇಳಿದ್ರು. ಬಟ್ ತಿಂದ ಮೇಲೆ ಅಂತೂ ಸಕ್ಕದಾಯ್ತು ಅಲ್ಲ. ಈ ಮರಾಠ ಕಿಚನ್ ವಿ ಹ್ಯಾವ್ ಟು ಗೋ ಅಂಡ್ ಚೆಕ್ ಇಟ್ ಔಟ್. ಇನ್ಸ್ಟಾಗ್ರಾಮ್ ಅಕಸ್ಮಾತಾಗಿ ಇವತ್ತು ಇರ್ಲಿಲ್ಲ ಅಂದ್ರೆ ಇನ್ನೇನ್ ಮಾಡ್ತಾ ಇದ್ರಿ ನೀವು? ವಾಟ್ ಎಲ್ಸ್ ವುಡ್ ಯು ಬಿ ಡೂಯಿಂಗ್ ಟುಡೇ? ಮೇ ಬಿ ನನಗೆ ತುಂಬ ಎಕ್ಸ್ಪ್ಲೋರ್ ಮಾಡೋದು ಇಷ್ಟ. ಮೇ ಬಿ ನಾನು ಹೇಳ್ದಂಗೆ ಫಸ್ಟು ನಾನು ಸ್ಟಾರ್ಟ್ ಮಾಡ್ದಂಗೆ ಫ್ಯಾಷನ್ ಇನ್ಫ್ಲೂಯೆನ್ಸರ್ ಆಗ್ತಿದ್ದೆ. ಇನ್ಸ್ಟಾಗ್ರಾಮ್ ಇಲ್ಲಪ್ಪ, ಎಲ್ಲ ಆಗ್ತಾ ಇದೆ ಇನ್ಫ್ಲೂಯೆನ್ಸರ್. ಇನ್ಸ್ಟಾಗ್ರಾಮೇ ಇಲ್ಲ ಅಂತ ಸೋಷಿಯಲ್ ಮೀಡಿಯಾನೇ ಇಲ್ಲ ಅನ್ಕೊಳ್ಳಿ ನೀವು, ಆಯ್ತಾ? ಸೋಷಿಯಲ್ ಮೀಡಿಯಾನೇ ಇಲ್ಲ, ಇನ್ಸ್ಟಾ ಇಲ್ಲ, ಯೂಟ್ಯೂಬ್ ಇಲ್ಲ, ಫೇಸ್ಬುಕ್ ಇಲ್ಲ. ಅದನ್ನ ಬಿಟ್ಟು ಇವಾಗ ನೌ ಯು ನೋ ದಿಸ್ ಇಸ್ ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಅಂತ. ಬಟ್ ಇದಿಲ್ಲದೆ ಹೋಗಿದ್ದಿದ್ರೆ ಇನ್ನೇನ್ ಮಾಡಕ್ ಇಷ್ಟಪಡ್ತಾ ಇದ್ರಿ ನೀವು? ಗೊತ್ತಿಲ್ಲ, ಮೇ ಬಿ ಎಲ್ಲ ತಿಳ್ಕೊತಾ ಇದ್ದೆ, ಎಂಜಾಯ್ ಮಾಡ್ತಿದ್ದೆ ಫಿಟ್ನೆಸ್ ಅಲ್ಲಿ ಫುಲ್ಲು ನನಗೆ ಬೇಕಾದಂಗೆ. ಯಾಕಂದ್ರೆ ನನಗೆ ಅದು ತುಂಬಾ ಇಷ್ಟ, ಫಿಟ್ ಆಗಿರೋದಕ್ಕೆ ಅದು ಒಂದು ರೀಸನು. ಸೊ ನಾನು ತುಂಬಾ ಜಿಮ್ಮು ಆಕ್ಟಿವಿಟಿ, ಒಟ್ಟಿನಲ್ಲಿ ಫಿಸಿಕಲ್ ಆಕ್ಟಿವಿಟಿ ಇರಲೇಬೇಕು ಡೇನಲ್ಲಿ. ಕಾಲೇಜಲ್ಲಿ ಓದ್ತಾ ಇರುವಾಗ ನೀವು ಇನ್ಫ್ಲುಯೆನ್ಸರ್ ಆಗಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ರ? ವಾಟ್ ವಾಸ್ ಯುವರ್ ಗೋಲ್? ಏನ್ ಆಗ್ಬೇಕು ಅಂತ ಇದ್ರಿ ಆ ಟೈಮಲ್ಲಿ? ಅಂದ್ರೆ ತುಂಬಾನೇ ಇತ್ತು, ಚಿಕ್ಕವರಲ್ವಾ, ಇಂಜಿನಿಯರ್, ಡಾಕ್ಟರ್, ಹಾಗೆ ಹೀಗೆ ಅಂತ ಏನೇನೋ ಇರುತ್ತೆ, ಅನ್ಕೊಂಡಿದ್ದೆಲ್ಲ ಹಾಗೆ ಕಾಲ ಅಲ್ಲ. ಬಟ್ ಸೀರಿಯಸ್ಲಿ ಅಟ್ಲೀಸ್ಟ್ ಕಾಲೇಜಲ್ಲಿ ಇದ್ದಾಗ ಅದು ಏನಾದ್ರೂ ಒಂದು ಯೋಚನೆ ಇದ್ದೇ ಇರುತ್ತಲ್ವಾ, ಈ ತರ ನಾನು ಮಾಡ್ಬೇಕು ಅಂತ. ಬಿಫೋರ್ ಯು ಸ್ಟಾರ್ಟೆಡ್ ಯುವರ್ ಕಾಂಟೆಂಟ್ ಕ್ರಿಯೇಷನ್ ಏನ್ ಮಾಡ್ಬೇಕು ಅಂತ ಇದ್ರಿ ನೀವು? ಅದೇ ಸ್ಪೋರ್ಟ್ಸಲ್ಲಿ ಏನಾದ್ರು ಅಚೀವ್ ಮಾಡಬೇಕು ಅಂತಾನೆ ಇದ್ದಿದೆ. ಯಾಕಂದರೆ ನಾನು ಸ್ವಲ್ಪ ಎಜುಕೇಷನ್ ಅನ್ನೋದಕ್ಕಿಂತ ಸ್ವಲ್ಪ ಸ್ಪೋರ್ಟ್ಸು, ಈ ಫ್ಯಾಷನ್, ಸ್ವಲ್ಪ ಈ ಥರದ್ರಲ್ಲೇ ನನಗೆ ಸ್ವಲ್ಪ ತುಂಬಾ ಇಷ್ಟ. ಸೊ ಮೇ ಬಿ ಐ ಥಿಂಕ್ ಸ್ಪೋರ್ಟ್ಸಲ್ಲಿ ಎಲ್ಲರೂ ಇರ್ತಿದೆ ಯಾವ್ದಾದ್ರು. ಯಾವತ್ತಾದ್ರೂ ಅನ್ಸುತ್ತಾ ನಿಮಗೆ ಸಾಕು ಗುರು ಕಾಂಟೆಂಟ್ ಕ್ರಿಯೇಷನ್, ಇನ್ಸ್ಟಾಗ್ರಾಮ್ ಬೇರೆ ಏನಾದ್ರು ಮಾಡೋಣ ಅಂತ? ಯಾವತ್ತು ಅನ್ಸಿಲ್ಲ. ಇನ್ನ ತಿಳ್ಕೊಬೇಕು, ಇನ್ನ ಏನ್ ಮಾಡ್ಬೇಕು, ಏನ್ ತಿಳ್ಕೊಬೋದು. ನಾನು ಪ್ರತಿದಿನ ನೀವು ಹೇಳ್ಬೋದು ನಾನು ಬ್ಲಾಗರು, ಓಕೆ ಸೂಪರ್ ಹಂಗೆ ಹಂಗೆ ಅಂತ. ನಾನು ಇನ್ನ ತಿಳ್ಕೊಬೇಕು, ನಾನು ಇನ್ನ ಕಲಿಬೇಕು, ನಾನು ಇನ್ನ ಕಲಿತಾನೆ ಇದ್ದೀನಿ. ನನಗೆ ಅದೇ ಇರೋದು ತಲೆಯಲ್ಲಿ, ಇನ್ನ ಎಕ್ಸ್ಪ್ಲೋರ್ ಮಾಡ್ಬೇಕು. ನಾನು ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ ಆಗಿ ಅಥವಾ ಫುಡ್ ವ್ಲಾಗರ್ ಆಗಿ ಜನಕ್ಕೆ ಎಷ್ಟೊಂದು ಯೋಚನೆಗಳಿರುತ್ತೆ. ದೇ ಆಲ್ ಬಿಲೀವ್ ಇನ್ ಸರ್ಟನ್ ಮಿತ್ಸ್. ಈ ಥರದ ಒಂದು ದೊಡ್ಡ ಮಿತ್ ಯಾವುದು ದಟ್ ಜನಕ್ಕೆ ಅನ್ಸುತ್ತೆ ನೀವು ಏನಾದ್ರೂ ಒಂದು ಜನಕ್ಕೆ ಇನ್ಸ್ಟಾಗ್ರಾಮ್ ಅಲ್ಲಿ ವ್ಲಾಗಿಂಗ್ ಮಾಡಿದಾಗ, ಕಾಂಟೆಂಟ್ ಕ್ರಿಯೇಷನ್ ಮಾಡಿದಾಗ ಏನಾದ್ರೂ ಒಂದು ಮಿತ್ ಇದ್ದೇ ಇರುತ್ತೆ, ನೀವು ಈ ತರ ಮಾಡ್ತೀರಾ, ಆ ತರ ಮಾಡ್ತೀರಾ, ಇಲ್ಲಿಗೆ ಹೋಗ್ತೀರಾ, ಅಲ್ಲಿಗೆ ಹೋಗ್ತೀರಾ ಅಂತ. ಸೊ ದ ಬಿಗ್ಗೆಸ್ಟ್ ಮಿತ್ ನೀವ್ ಕೇಳಿರೋದಂದ್ರೆ ಯಾವುದು? ಆ ಥರ ಅಂದರೆ ಜನ ಅನ್ಕೊಂಡಿರೋದು ನಮ್ಮ ಬಗ್ಗೆ ಅಲ್ವಾ ನೀವು ಕೇಳ್ತಾ ಇರೋದು? ಸೊ ಅದೇ ನೀವು ಹೇಳ್ದಂಗೆ ಇಷ್ಟೆಲ್ಲ ತಿಂದಿರಾ, ಇಷ್ಟೊಂದು ತಿಂದಿರಾ, ನಿಜಾನ ಬ್ರೋ ಅಂತ ಕೇಳಿ ಆ ಥರ ಇರುತ್ತೆ. ಬಟ್ ನಾವು ಅಷ್ಟೊಂದು ತಿನ್ನಕ್ಕೂ ಆಗಲ್ಲ. ಜೊತೆಗಿರ್ತಾರೆ ಎಲ್ಲರೂ ತಿಂತೀವಿ. ಇನ್ ಕೇಸ್ ಉಳಿದ್ರು ಖಾಲಿ ಮಾಡ್ತೀವಿ, ಯಾಕಂದ್ರೆ ಫುಡ್ನ ವೇಸ್ಟ್ ಮಾಡಬಾರ್ದಲ್ಲ, ಸೊ ತಿಂತೀವಿ. ಸೊ ನೀವು ನಿಮ್ಮ ಕಾಂಟೆಂಟನ್ನು ಪ್ಲಾನ್ ಮಾಡ್ತೀರಾ? ಲೈಕ್ ಆಬ್ವಿಯಸ್ಲಿ ನಾಟ್ ಕೊಲಾಬ್ರೇಷನ್ಸ್, ಬಟ್ ಜನರಲ್ ಆಗಿ ಈ ಥರ ರಿವ್ಯೂಸ್ ಅನ್ನ ಹೋದಾಗ ಕಾಂಟೆಂಟ್ ಪ್ಲಾನ್ ಮಾಡ್ತೀರಾ? ಈ ಏನೋ ಡಿಶ್ ತಿಂದಾದ್ಮೇಲೆ ಈ ಥರದ ಹೇಳಬೇಕು ಅಂತ. ಸೊ ಏನಾದರೂ ಒಂದು ಸ್ಟೋರಿ ಬೋರ್ಡ್ ಥರ ಏನಾದರೂ ಮಾಡ್ತೀರಾ, ಅಥವಾ ತಿನ್ನೋದು ಹೇಳೋದು ಅದೇ ನಡೆಯೋದಾ? ಅದು ಫುಡ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಸೊ ಅದನ್ನ ತಿಂದು ನಾವು ಹಿಂಗೆ ಹೇಳ್ಬೇಕು ಅನ್ನೋದು ತಲೆಯಲ್ಲಿರಲ್ಲ. ಅದು ತಿಂದಾದ್ಮೇಲೆ ಅದು ತಲೆಗೆ ಬರೋದು. ಯಾಕಂದ್ರೆ ಫಸ್ಟೇ ಪ್ರಿಪೇರ್ ಆಗಿ ಹೋಗೋದು ನಾವು ಒಂದೇ ಹುಕ್ಕು.
ಸೊ ಅವ್ರದ್ರಲ್ಲಿ ಏನು ಸ್ಪೆಷಲು ಏನು ಮಾಡಿದ್ದಾರೆ, ಓಕೆ ಅದಕ್ಕೆ ತಕ್ಕಂಗೆ ಓಕೆ ಸ್ಟಾರ್ಟಿಂಗ್ ಹಿಂಗೆ ಶಾರ್ಟ್ ತೊಗೊಬೋದಾ, ಅಟ್ಲೀಸ್ಟ್ ವೀಡಿಯೋನಾರು ಫಸ್ಟ್ ಇದು ಈ ಥರ ತೊಗೊಬೋದಾ, ಆ ಥರ ಹೋಗಿದ್ದುಂಟು. ಬಟ್ ತಿಂದಿದ ತಕ್ಷಣ ಇದನ್ನೇ ಹೇಳ್ಬೇಕು ಅಂತ ಇರಲ್ಲ, ಯಾಕಂದ್ರೆ ಅದು ಹೇಗಿರುತ್ತೋ ಫುಡ್ ಗೊತ್ತಿರಲ್ವಲ್ಲ. ನಾನು ಹೇಳ್ದಂಗೆ ಅವ್ರು ಹೇಳ್ಬೋದು ಹೋಟೆಲ್ ಅವರು ಹಿಂಗಿರುತ್ತೆ ಸರ್ ಹಂಗಿರುತ್ತೆ ಸರ್ ಅಂತ, ಅದು ತಿಂದಮೇಲೆ ನಮ್ಗೆ ಗೊತ್ತಾಗೋದು. ಅಲ್ಲಿವರೆಗೂ ನಾವೇನು ಹೇಳೋಕ್ಕಲ್ಲ. ಸೊ ಹೋಗಿ ಬಂದಮೇಲೆ ಅದನ್ನು ನಾವು ಓಕೆ ಇದು ಹಿಂಗೆ ಹೇಳಿದ್ರೆ ಕರೆಕ್ಟಾಗಿರುತ್ತೆ ಅನ್ಸೋದು. ಕಾಂಟೆಂಟ್ ಕ್ರಿಯೇಷನ್ಲಿ ವಾಟ್ ವಾಸ್ ದ ಬಿಗ್ಗೆಸ್ಟ್ ರಿಸ್ಕ್ ದಟ್ ಯು ಹ್ಯಾವ್ ಟೇಕನ್? ಡು ಯು ಥಿಂಕ್ ಇಟ್ ಹ್ಯಾಸ್ ಪೇಡ್ ಆಫ್? ರಿಸ್ಕು ಅಂತ ಅಂದರೆ ನಾವೇ ಸ್ವಲ್ಪ ರಿಸ್ಕಲ್ಲಿ ಇರ್ತೀವಿ. ಯಾಕಂದರೆ ಒಂದೊಂದು ಟೈಮ್ ಹೇಗೆ ಅಂದರೆ ನಾವೆಲ್ಲ ಜೊತೆ ಓಡಾಡೋದ್ರಿಂದ ಬೆಳಿಗ್ಗೆನೂ ಊಟ ಅಂದರೆ ಬಿರಿಯಾನಿ, ಬೆಳಿಗ್ಗೆನೂ ಎಲ್ಲ ಮಧ್ಯಾಹ್ನ ನೈಟು ಪ್ರತಿ ಟೈಮ್ ಆಚೆನೇ ತಿಂತೀವಿ. ಸೊ ಅದೇ ಸ್ವಲ್ಪ ರಿಸ್ಕ್ ಆಗಿರುತ್ತೆ. ಸಮ್ಟೈಮ್ಸು ಅಷ್ಟೊಂದು ತಿಂತಾ ಇರ್ತೀವಿ, ಅದು ಸ್ವಲ್ಪ ರಿಸ್ಕ್ ಆಗಿರುತ್ತೆ. ಬಟ್ ಸ್ಟಿಲ್ ಅದಕ್ಕೆ ತಕ್ಕಂಗೆ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡ್ಬಿಟ್ರೆ ಸೆಟ್. ಹೇಗೆ ಹೆಲ್ದಿ ಆಗಿರ್ತೀರಾ ನೀವು? ಹೌ ಆರ್ ಯು? ಬಿಕಾಸ್ ನಮಗೆ ವಾರದಲ್ಲಿ ಒಂದಿನ ಆಚೆ ತಿಂದ್ರೇ ಅಯ್ಯೋ ಫುಲ್ ಟುಸ್ಪಟಾಕಿ ಆಗಿ ಹೋಗ್ತೀವಿ. ನೀವು ಪ್ರತಿದಿನ ತಿಂತಾ ಇರ್ತೀರ, ಅಟ್ಲೀಸ್ಟ್ 2 days ಒನ್ಸ್ ಆದರೂ ಹೋಗಿ ಏನೋ ಬೇರೆ ಬೇರೆ ಜಾಗಗಳಿಗೆ ಯೋಚನೆ ಮಾಡೋದು ಇದು ಮಾಡೋದೆಲ್ಲ ಮಾಡ್ತೀರಲ್ವಾ? ಸೊ ಹೌ ಡು ಯು ಸ್ಟೇ ಹೆಲ್ದಿ? ಹೇಗೆ ಅಂದರೆ 1 year ನಾನು ಸ್ವಲ್ಪ ನೀವು ಹೇಳ್ದಂಗೆ ಹೆಂಗೆ ಬೇಕೋ ತಿಂದು ಸ್ವಲ್ಪ ದಪ್ಪ ಆಗಿದ್ದು ಇದೆ. ಅದಾದಮೇಲೆ ಇವಾಗ 1 year ಆದಮೇಲೆ ಸ್ವಲ್ಪ ಟೈಮ್ ತೊಗೊಂಡು ಜಿಮ್ ಹೋಗಿ ಸ್ವಲ್ಪ ಫಿಟ್ ಆಗಿರೋದಕ್ಕೆ ಅದನ್ನ ಕಡೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಸೊ ತಿಂದ ಮೇಲೆ ಅದನ್ನ ಹೇಗೆ ಇದು ಕಂಟ್ರೋಲ್ ಮಾಡ್ತೀವಿ ಅನ್ನೋದು ಇರಬೇಕು. ಸೊ ಇಷ್ಟಪಟ್ಟಂಗೆ ತಿನ್ಬೋದು, ಅದಕ್ಕೆ ತಕ್ಕಂಗೆ ಕಂಟ್ರೋಲ್ ಮಾಡಬೇಕು. ಸೊ ನೀವು ಪೋರ್ಷನ್ ಕಂಟ್ರೋಲ್ ಮಾಡ್ತೀರಾ ಅಥವಾ ಎಕ್ಸರ್ಸೈಸ್ ಜಾಸ್ತಿ ಮಾಡ್ತೀರಾ? ಎಕ್ಸರ್ಸೈಸ್ ಮಾಡ್ತೀವಿ. ಪೋರ್ಷನ್ ಕಂಟ್ರೋಲ್ ಎಲ್ಲ ಅದೆಲ್ಲ ಆಗದೆ ತಿನ್ಲೇಬೇಕಲ್ಲ, ಸುಮ್ಮನೆ ಹೇಳಕ್ಕಾಗುತ್ತಾ? ತಿನ್ಲೇಬೇಕು, ಹೇಳಲೇಬೇಕು, ಆಮೇಲೆ ಮೇಯ್ನ್ ಆಗಿ ಖಾಲಿ ಮಾಡಬೇಕು, ಯಾಕಂದ್ರೆ ಹುಳಿಬಾರ್ದು. ನಿಮಗಿವಾಗ ಗೊತ್ತು ಯಾವ ಥರ ಊಟ ಜನಕ್ಕೆ ಇಷ್ಟ ಆಗುತ್ತೆ ಅಂತ, ಬಿಕಾಸ್ ನೀವು ಕೂಡ ಅದನ್ನು ಟೇಸ್ಟ್ ಮಾಡಿ ರಿವ್ಯೂ ಮಾಡಿ ಎಲ್ಲರಿಗೂ ಹೇಳ್ತೀರಾ. ಮೋಸ್ಟ್ ಫುಡ್ ಬ್ಲಾಗರ್ಸ್ ಇವಾಗ ಬ್ಲಾಗಿಂಗ್ ಆದಮೇಲೆ ಇವಾಗ ರೆಸ್ಟೋರೆಂಟಿಯರ್ಸ್, ಹೋಟೆಲಿಯರ್ಸ್ ಆಗ್ತಾ ಇದ್ದಾರೆ. ಸೊ ಅದು ಕೂಡ ಫ್ಯೂಚರ್ ಪ್ಲಾನ್ಸ್ನಲ್ಲಿ ಇದೆಯಾ, ಹೋಟೆಲ್ ಓಪನ್ ಮಾಡಬೇಕು ಅಂತ? ನಿಮ್ಮದೇ ಆದಂಥ ನಾಟಿ ಬಿರಿಯಾನಿ ಸ್ಟೈಲು ತುಂಬ ತಲೆಯಲ್ಲಿದೆ. ಬಟ್ ಅದಕ್ಕೆ ತಕ್ಕಂಗೆ ಅದಕ್ಕೊಂಥ ಟೈಮ್ ಬೇಕು, ಅದಕ್ಕೆ ಎಕ್ಸಿಕ್ಯೂಟ್ ಮಾಡೋಕ್ಕೆ ಸ್ವಲ್ಪ ಪ್ಲಾನ್ಸ್ ಬೇಕು. ಸೊ ಇನ್ನ ಟೈಮ್ ಇದೆ. ಕುಕಿಂಗ್ ಮಾಡ್ತೀರಾ? ಕುಕಿಂಗ್ ಅಂತ ಬರಲ್ಲ, ಬಟ್ ಮಾಡಿರೋದನ್ನ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿನ್ನೋದು ಗೊತ್ತು. ಅಂತ ಬರಲ್ಲ ಅಂದ್ರೆ ಏನ್ ಮಾಡ್ತೀರಾ? ವಾಟ್ ಇಸ್ ಯುವರ್ ಫೇವರೇಟ್ ಡಿಶ್ ಟು ಕುಕ್? ಮೊನ್ನೆ ಸುಮ್ಮನೆ ಹೀಗೆ ರಘು ಅವ್ರು ಮಾಡಿದ್ದು ಎಗ್ ಮತ್ತೆ ಪೊಟ್ಯಾಟೊ ರೆಸಿಪಿ ಟ್ರೈ ಮಾಡಿದೆ. ಓ ಮೈ ಗಾಡ್, ತಿನ್ಬೇಕನ್ನಿಸ್ತು ನನಗೆ. ಅದು ಜೆನ್ಯೂನ್ ಆಗಿ ನನಗೆ ಅದು ನೋಡಿದಾಗ ನಾನು ಟ್ರೈ ಮಾಡಲೇಬೇಕು ಅನ್ನಿಸ್ತು. ಸೊ ಅದನ್ನ ಟ್ರೈ ಮಾಡಿದೆ, ಚೆನ್ನಾಗಿತ್ತು. ಮನೇಲಿ ಮಾಡ್ಕೊಂಡು ತಿಂದೆ. ಮನೇಲಿ ನೀವೇ ತಿಂದ್ರ ಅಥವಾ ಮನೆಯವ್ರಿಗೂ ತಿನ್ಸಿದ್ರ? ಸ್ವಲ್ಪ ಒನ್ ಟೈಮ್ ಅವ್ರು ಫಸ್ಟ್ ಅವ್ರು ನನಗೆ ತೋರ್ಸೋರು, ಓಕೆ ಹಿಂಗೆ ಮಾಡು, ಓಕೆ ಇದು ಪರ್ಫೆಕ್ಟ್ ಅಂತ. ನೆಕ್ಸ್ಟ್ ಟೈಮ್ ನಾನು ಮಾಡ್ಕೊಂಡು ತಿಂದ್ಬಿಟ್ಟೆ, ನನಗೆ ಬೇಕಾದಾಗೆಲ್ಲ ಮಾಡ್ಕೊಂಡು ತಿಂತೀನಿ ಅಂತ. ಅದೊಂದೇ ಇವಾಗ ರೆಸಿಪಿ. ಇವಾಗ ನೆಕ್ಸ್ಟ್ ರೆಸಿಪಿ ಯಾವ್ದನ್ನ ಟ್ರೈ ಮಾಡಬೇಕು ಅಂತ ಇದ್ದೀರಾ? ನೆಕ್ಸ್ಟ್ ರೆಸಿಪಿ ಅದು ಸದ್ಯಕ್ಕೆ ಏನೂ ಇಲ್ಲ. ನನಗೆ ಇಷ್ಟ ಆದರೆ ಅದನ್ನ ಟ್ರೈ ಮಾಡಬೇಕು ಅಂತ ಅಂದರೆ ಕಲ್ತ್ಕೊತೀನಿ, ಇಲ್ಲ ಅಂದರೆ ಮಾಡಿಟ್ಟಿರೋದನ್ನ ಚೆನ್ನಾಗಿ ತಿಂತೀನಿ. ಸೊ ಫೈನಲ್ ಆಗಿ ಯಾರಾದರೂ ಇವತ್ತು ಕಾಂಟೆಂಟ್ ಕ್ರಿಯೇಷನ್ಗೆ ಬರಬೇಕು ಅಂದರೆ ಅವ್ರಿಗೆಲ್ಲರಿಗೂ ನಿಮ್ಮ ಕಡೆಯಿಂದ ಒಂದು ಟಿಪ್ ಕೊಡಬೇಕು ಅಂದರೆ, ಹೌ ಯು ಹ್ಯಾವ್ ಗಾಟ್ 100K ಫಾಲೋವರ್ಸ್, ಏನು ಟಿಪ್ ಕೊಡೋಕೆ ಇಷ್ಟಪಡ್ತೀರಾ? ಟಿಪ್ ಅಂದರೆ ಸುಮ್ಮನೆ ಬರಬಾರ್ದು. ಎಲ್ಲರೂ ಮಾಡ್ತಿದ್ದಾರೆ, ಓಕೆ ಇವ್ರು ದುಡಿತಾ ಇದ್ದಾರೇನೋ, ಓಕೆ ಇದರಿಂದ ಇಷ್ಟೊಂದು ಬಂದ್ಬಿಡ್ತೇನೋ ಅನ್ನೋ ಭ್ರಮೇಲೆಲ್ಲ ಬರಬಾರ್ದು. ನಿಮ್ಗಿಷ್ಟ, ನಿಮ್ಗೆ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋ ಆಸೆ, ತಿನ್ನಬೇಕು ಅನ್ನೋ ಆಸೆ ಇದ್ದರೆ ಮಾತ್ರ ಅದು ತಿಂದ ಮೇಲೆ ಅದನ್ನ ಹೇಗೆ ಹೇಳ್ಬೇಕು ಅನ್ನೋದು ಇರಬೇಕು. ಸೊ ಆ ಥರ ಆಸೆಗಳಿರಬೇಕು, ಎಕ್ಸ್ಪ್ಲೋರ್ ಮಾಡಬೇಕು. ದುಡ್ಡಿಲ್ಲ ಅಂದ್ರೆ ಹೋಗಿ ನೀವು ಕೊಟ್ಟು ನೀವು ತಿನ್ನಬೇಕು, ಚೆನ್ನಾಗಿದೆ ಇಲ್ವಾ ಹೇಳ್ಬೇಕು. ಅದು ದುಡ್ಡು ಇಸ್ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತ ಇದ್ದಾರಾ ಚೇತನ್? ಇದನ್ನೇ ಕಂಟಿನ್ಯೂ ಮಾಡ್ತಿದ್ದಾರಾ ಅಥವಾ ಬೇರೆ ಪ್ಲಾನ್ಸ್ ಏನಾದರೂ ಇದೆಯಾ? ಸದ್ಯಕ್ಕೆ ಇದನ್ನೇ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ನೀವು ಹೇಳ್ದಂಗೆ ನಾನು ಇನ್ನೂ ಬೆಳೆದಿಲ್ಲ, ಬೆಳಿಬೇಕು. ಸೊ ನಾನು ಹೇಳ್ತಿಲ್ಲಪ್ಪ, ನಾನು ಹೇಳ್ತಾ ಇದ್ದೀನಿ ನೀವು ಬೆಳೆದಿದ್ದೀರ ಅಂತ. ನೀವು ಹೇಳ್ತಾ ಇರೋದು ನೀವು ಇನ್ನೂ ಬೆಳೆದಿಲ್ಲ ಅಂತ. ಅದೇ ನೀವು ಹೇಳ್ದಂಗೆ ನಾನು ಇನ್ನೂ ಬೆಳೆದಿದ್ದೀನಿ ಅಂತಿದೆ, ಬಟ್ ನನ್ನ ಪ್ರಕಾರ ನಾನು ಇನ್ನೂ ಬೆಳೆದಿಲ್ಲ. ಸೊ ಇನ್ನೂ ಹೋಗ್ಬೇಕು ಇದರಲ್ಲಿ. ಇನ್ನೂ ಫಂಟಾಸ್ಟಿಕ್. ಈ 127K ಬೇಗ 1 million ಆಗಲಿ ಅಂತ ಕೇಳ್ತಾ ಇದ್ದೀನಿ. ಬಟ್ ಥ್ಯಾಂಕ್ ಯು ಸೋ ಮಚ್. ಇವತ್ತು ನನ್ನ ಸ್ಟುಡಿಯೋಗೆ ಬಂದು ನನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ.